ನಮಸ್ಕಾರ. ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ಟು ದ ಪಾಯಿಂಟಿನ ಈ ವಿಶೇಷ ಸಂದರ್ಶನಕ್ಕೆ. ಈ ಒಂದು ಸಂದರ್ಶನ ನಿಜಕ್ಕೂ ವಿಶೇಷ, ಯಾಕಂದರೆ ನಾನು ಯಾರನ್ನ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ, ಇವರು ತಮ್ಮ ಆಡಳಿತ ವೈಖರಿಯಲ್ಲಿ ಒಂದು ವಿಶೇಷತೆಯನ್ನು ತಂದು ಕಳೆದ 3-4 ತಿಂಗಳಲ್ಲ, ಆಲ್ಮೋಸ್ಟ್ 3 ವರ್ಷಗಳಿಂದ ಸತತವಾಗಿ ಹೆಡ್ಲೈನ್ಸನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಜನರ ಜೀವನಕ್ಕೂ ಕೂಡ ಒಂದಷ್ಟು ನೆಮ್ಮದಿಯನ್ನು ತರುವಂಥ ಪ್ರಾಮಾಣಿಕ ಪ್ರಯಾಸವನ್ನು ಮಾಡಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಅಟ್ಲೀಸ್ಟ್ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕೃಷ್ಣ ಬೈರೇಗೌಡ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಒಂದು ರೀತಿ ನೀವು ಈ ಸರ್ಕಾರದ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹೆಡ್ಲೈನ್ಸ್ನಲ್ಲಿ ಇದ್ದೇ ಇರ್ತೀರಿ. ಸೊ ರೀಸೆಂಟಾಗಿ ನೀವು ಹೆಡ್ಲೈನ್ಸ್ಗೆ ಬಂದಂಥ ವಿಷಯಗಳನ್ನ ನಾನು ತೊಗೊಂಡು ಶುರು ಮಾಡ್ತೀನಿ ಈ ಸಂದರ್ಶನನ. ಫುಟ್ಪಾತ್ ಕ್ಲಿಯರೆನ್ಸ್ ಸರ್, ನಮ್ಮೆಲ್ರಿಗೂ ಬೇಕು ಸರ್. ಪಾದಚಾರಿ ಮಾರ್ಗ ಸುಪ್ರೀಂ ಕೋರ್ಟ್ ಹೇಳ್ತು ಇಟ್ಸ್ ಅ ಫಂಡಮೆಂಟಲ್ ರೈಟ್, ಮೂಲಭೂತ ಅಧಿಕಾರ ಮತ್ತು ಹಕ್ಕು ಒಬ್ಬ ನಾಗರಿಕನಿಗೆ ಅಂತ. ಮತ್ತು ನಾವು ದುಡ್ಡು ಕೊಡ್ತೀವಿ, ಮತ್ತು ನಾವು ಸಾಕಷ್ಟು ಮಾತಾಡ್ತೀವಿ, ತೆರಿಗೆ ಪಾವತಿಸ್ತೀವಿ, ನಾವು ಸಾಕಷ್ಟು ಮಾತನಾಡ್ತೀವಿ, ಏನಂತ ಹೇಳ್ತೀವಿ, ಬರೀ ಗಾಡಿನಲ್ಲೇ ಯಾಕೆ ಓಡಾಡಬೇಕು, ನಾವು ನಡೆದಾಡುವಂಥ ಸರ್. ಆದರೆ ಪ್ರಶ್ನೆ ಇರೋದು ಸರ್, ಜನನೂ ನಡಿಬೇಕು, ಆದರೆ ಜೀವನನೂ ನಡಿಬೇಕಲ್ವಾ? ನೀವು ಯಾರ ಅಂಗಡಿಗಳನ್ನ ತೆಗೆಸ್ಬಿಟ್ಟಿದ್ದೀರಿ, ಅವ್ರ ಜೀವನ ಹೇಗೆ ನಡೀತದೆ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ ಹೌ ಡು ಯು ಫೇಸ್ ಇಟ್? ಏನಿಲ್ಲ, ಪಕ್ಕದ ರೋಡಲ್ಲಿ ಹೋಗಿ ಸೈಡ್ ರೋಡಲ್ಲಿ ಎಲ್ಲಿ ಜನ ನಡೆಯೋರು ಕಡಿಮೆ ಇದ್ದಾರೆ, ಎಲ್ಲಿ ಟ್ರಾಫಿಕ್ ಕಡಿಮೆ ಇದೆ, ಅಲ್ಲಿ ಅವರು ವ್ಯವಹಾರ ಮಾಡ್ಕೊಂಡ್ಲಿ ಜೀವನ ನಡಿಬೋದು. ಏನು ಜೀವನಕ್ಕೆ ನಾವು ಯಾರ್ದು ಅಡ್ಡಿ ಮಾಡ್ತಾ ಇಲ್ಲ. ಮೇನ್ ರೋಡ್ಸನ್ನು ನಾವು ಪಾದಚಾರಿಗಳಿಗೆ ಆದ್ಯತೆ ಕೊಡ್ತಾ ಇದ್ದೇವೆ. ನಾವು ಟಾರ್ಗೆಟ್ ಮಾಡ್ತಾ ಇರೋದು 1,500 ಕಿಲೋಮೀಟರ್ ಅಷ್ಟೇ. ಬೆಂಗಳೂರಲ್ಲಿ 18,000 ಕಿಲೋಮೀಟ್ರ್ ರೋಡ್ ಇದೆ. ಸೊ 10% ಕೂಡ ನಾನು ಟೋಟಲ್ ರೋಡಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಸೊ 90% ಅವರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಅಲ್ಲಿ ಹೋಗಿ ಆಲ್ಟರ್ನೇಟಲ್ಲಿ ಜೀವನ ಮಾಡ್ಕೊಂಡ್ಲಿ. ನಾನು ಜೀವನ ಮಾಡಬೇಕು ಅಂತ ನಿಮಗೆ ತೊಂದರೆ ಮಾಡೋ ಹಕ್ಕು ನನಗಿದೆಯಾ? ನಾನು ಜೀವನ ಮಾಡಬೇಕು, ನಿಮ್ಮ ಜೀವನದ ಕಾಸ್ಟಲ್ಲಿ ಮಾಡಬೇಕಾ? ನಾನು 1000 ಜನ ಸತ್ತಿದ್ದಾರೆ 3 ವರ್ಷದಲ್ಲಿ. ಪೆಡೆಸ್ಟ್ರಿಯನ್ಸು ಎಲ್ಲ ರೋಡ್ಗೆ ಬಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ. ಆ ಸತ್ತವರ ಫ್ಯಾಮಿಲಿಗೆ ನೀವೇನು ಹೇಳ್ತೀರಾ ಹೇಳಿ ಸ್ವಲ್ಪ? ಸತ್ರು ಪರವಾಗಿಲ್ಲ, ನನ್ನ ಜೀವನ ನಡಿಬೇಕಾ? 6,000 ಜನಕ್ಕೆ ಗಾಯಗಳಾಗಿದೆ, ಕೆಲವರು ಪರ್ಮನೆಂಟ್ಲಿ ಹಾಸಿಗೆ ಹಿಡ್ದಿದ್ದಾರೆ. ಅವ್ರಿಗೇನು ಹೇಳ್ತೀರಾ? ಕೆಲವರು ತಲೆಗೆ ಪೆಟ್ಟು ಬಿದ್ದು ಮಲ್ಕೊಂಡವರು ಬುದ್ಧಿಭ್ರಮಣೆ ಆಗಿದೆ, ಅವ್ರಿಗೆ ಏನು ಹೇಳ್ತೀರಾ ನೀವು? ನಾನೇನು ಹೇಳ್ತಾ ಇದ್ದೀನಿ, ಮೇನ್ ರೋಡ್ ಬಿಟ್ಟು ಬೇರೆ ಕಡೆ ಜೀವನ ಮಾಡ್ಕೊಳ್ಳಿಯಪ್ಪ. ನಾವು ನಿಮ್ಮ ಜೊತೆಗಿದ್ದೀವಿ, ದುಡಿಯೋ ವರ್ಗದ ಪರವಾಗಿದ್ದೀವಿ. ನಾವು ಕೂಡ ಬೆವರು ಸುರಿಸೋರ ಪರವಾಗಿದ್ದೀವಿ, ಶ್ರಮಿಕ ವರ್ಗದ ಪರವಾಗಿದ್ದೇವೆ. ಹಾಗಂತೇಳಿ ನಾನು ಜೀವನ ಮಾಡಬೇಕು, ಆದರೆ ನಿಮ್ಮ ಜೀವನದ ಬೆಲೆ ಕೊಟ್ಟು ನಾನು ಜೀವನ ಮಾಡಬೇಕು ಅಂದರೆ ಇದು ಸಾಮಾಜಿಕ ನ್ಯಾಯನೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂನೂ ಅಲ್ಲ, ಏನೂ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನೀವು ಹೇಳಿದ್ದನ್ನು ಸ್ವಲ್ಪ ಸುಪ್ರೀಂ ಕೋರ್ಟ್ಗೂ ಹೇಳಿ. ನೀವೆಲ್ಲ ಡೈಲಿ ನೀವೇ ಕೋರ್ಟ್ ನಡೆಸ್ತಾ ಇರ್ತೀರಲ್ಲ ಮೀಡಿಯಾದಲ್ಲಿ. ಸುಪ್ರೀಂ ಕೋರ್ಟ್ಗೂ ಹಂಗೆ ಜಡ್ಜ್ಮೆಂಟ್ ಒಂದು ಪಾಸ್ ಮಾಡಿ, ನೀವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳಿಬಿಟ್ಟು ಇದು ಫಂಡಮೆಂಟಲ್ ರೈಟ್ ಅಲ್ಲ, ಇಲ್ಲಿ ಯಾರು ಬೇಕಾದರೂ ಫುಟ್ಪಾತನ್ನು ಎನ್ಕ್ರೋಚ್ ಮಾಡ್ಬೋದು ಅಂತ. ಹಾಗೂ 2ನೇ ಪಾಯಿಂಟು, ನಾವು ತೆರವು ಮಾಡಿರೋದು ಒಂದು 2,000 ಈ ತರಹ ಪೆಟಿ ಶಾಪ್ಸು ಫುಟ್ಪಾತ್ ಮೇಲೆ ಇದ್ದವರು. ಆದರೆ 2,000 ಈ ಥರ ವ್ಯಾಪಾರಸ್ಥರಾದರೆ 10,000 ಬೇರೆ ಬೇರೆ ರೀತಿಯ ಎನ್ಕ್ರೋಚ್ಮೆಂಟ್ಸ್. ಯಾವುದು ಅಂಗಡಿಗಳಿಂದ ಮುಂದ್ಗಡೆಗೆ ಶೀಟ್ ಹಾಕ್ಕೊಂಡು ಅದನ್ನು ಪರ್ಮನೆಂಟಾಗಿ ಫುಟ್ಪಾತ್ ಎನ್ಕ್ರೋಚ್ ಮಾಡಿದ್ದವರು. ಹಿಂದ್ಗಡೆ ಅವ್ರ ಬಿಲ್ಡಿಂಗ್ ಇದೆ, ಮುಂದ್ಗಡೆ ಎನ್ಕ್ರೋಚ್ಮೆಂಟು. ಆಮೇಲೆ ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಇಟ್ಕೊಂಡು ರ್ಯಾಂಪ್ ಮಾಡಿಕೊಂಡು ಜನ ಓಡಾಡೋದಕ್ಕೆ ಆಗದಂಗೆ ಮಾಡಿದ್ದಂತಹ ಎನ್ಕ್ರೋಚ್ಮೆಂಟ್ಸು. ಆಮೇಲೆ ಫುಟ್ಪಾತ್ ಮೇಲೆ ಇವ್ರದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕ್ಕೊಂಡು ಜನ ಓಡಾಡೋದಕ್ಕೆ ಅಡ್ಡ ಮಾಡಿದ್ದವು. ಸೊ ಈ ಥರದ್ದೆಲ್ಲ 10,000 ಪ್ರಕರಣ ಕ್ಲೀನ್ ಮಾಡಿದ್ದೇವೆ. ವ್ಯಾಪಾರಿಗಳು ಅಂದರೆ ಒಂದು 2,000 ಇರ್ಬೋದು. ಅವರಿಗೆ ಪಕ್ಕದ ಕ್ರಾಸ್ ರೋಡ್ಗೆ ಹೋಗಿ ಅಂತ ಹೇಳಿದ್ದೀವಿ ಅಷ್ಟೇ ನಾವು. ಸೊ ಅವ್ರ ಜೀವನಕ್ಕೆ ಏನು ಬೇಕೋ ಖಂಡಿತ ನಾವು ಸಹಾನುಭೂತಿಯಿಂದ ಇರ್ತೇವೆ. ಆದರೆ ಬೆಂಗಳೂರು ಸುಧಾರಣೆ ಆಗಬೇಕು. ಇದು ಹೆಂಗಿದೆ ನಿಮ್ಮ ನ್ಯಾಯ ಅಂದರೆ, ಸಮಸ್ಯೆಗಳು ಹೇಳ್ತಾನೇ ಇರಬೇಕು, ಆದರೆ ಯಾವುದು ಸಾಲ್ವ್ ಆಗಬಾರ್ದು. ನಿಮ್ಮ ನ್ಯಾಯ ಈ ಥರ ಇದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಯು ಆರ್ ಡ್ಯಾಮ್ಡ್ ಇಫ್ ಯು ಡೂ, ಯು ಆರ್ ಡ್ಯಾಮ್ಡ್ ಇಫ್ ಯು ಡೋಂಟ್ ಡೂ ಆಲ್ಸೋ. ನೀವೇನಾದರೂ ಮಾಡಿದ್ರೇನೂ ತಪ್ಪು, ಏನು ಮಾಡದೆ ಹೋದರೂ ತಪ್ಪು. ತಪ್ಪನ್ನು ದೂಷಣೆ ಮಾಡೋದೇ ಒಂದು ಉದ್ಯೋಗ ಕೆಲವರಿಗೆ ಇವತ್ತಿನ ಸಮಾಜದಲ್ಲಿ. ಅದರಿಂದ ಬೆಂಗಳೂರು ಸುಧಾರಣೆ ಆಗೋದಿಲ್ಲ.
ಸೊ ಪ್ರಶ್ನೆ ನಿಮಗೆ ನಾನು ಕೇಳೋದು ಇಷ್ಟೇ, ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಖಂಡಿತವಾಗ್ಲೂ ಆಗ್ಬೇಕು ಸರ್. ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹಕಾರ ಮಾಡಬೇಕು ಸರ್. ಆಸ್ ಅ ಮ್ಯಾಟರ್ ಆಫ್ ಕಾನ್ವರ್ಸೇಷನ್ ಸರ್, ಇದು ಹೌದೌದು, ನಾನು ಕಾನ್ವರ್ಸೇಷನ್ಗೆ ಹೇಳಿಲ್ಲ ಸರ್. ಹೇಳ್ತೀನಿ, ನೀವು ಹೇಳಿದ್ರಿ ಮೇನ್ ರೋಡ್ನಲ್ಲಿ ಇದ್ದವರು ಕ್ರಾಸ್ ರೋಡ್ಗೆ ಹೋಗಿಯಪ್ಪ ವ್ಯಾಪಾರ ಮಾಡಿ ಅಂತ. ಆದರೆ ವ್ಯಾಪಾರ ಮಾಡೋನ ಒಂದು ಪರಿಸ್ಥಿತಿ ಏನಿದೆ ಅಂದರೆ, ಮೇನ್ ರೋಡ್ ಮೇಲೆ ನಿಂತರೆ ಅವನಿಗೆ ವ್ಯಾಪಾರದ ಸಾಧ್ಯತೆ ಜಾಸ್ತಿ ಅಂತ ಅನ್ಕೋತಾನೆ ಸರ್. ಒಂದು ಪಾಯಿಂಟ್. ಹಾಗಾದ್ರೆ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮ್ಗೆ ಸಿಗುತ್ತಾ? ನೀವು ಕೇಳಿದ ಸ್ಯಾಲ್ರಿ ಸಿಕ್ಕಿದ್ಯಾ ನಿಮಗೆ? ಕೇಳಿದ ಪೊಸಿಷನ್ ಎಲ್ಲ ಸಿಕ್ಕಿದ್ಯಾ? ಸಿಗ್ಲಿಲ್ಲ ಸರ್, ನಾಟ್ ಆಲ್ವೇಸ್. ಭಗವಂತ ನಿಮ್ಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾನಾ? ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಿಮ್ಮನ್ನ ನಾನು ಗೌರವಿಸಬೇಕು, ನಿಮ್ಮ ಹಕ್ಕುಗಳನ್ನು ನಾನು ಗೌರವಿಸಬೇಕು, ನನ್ನ ಹಕ್ಕನ್ನು ನೀವು ಗೌರವಿಸಬೇಕು. ನಿಮ್ಮ ಹಕ್ಕನ್ನು ಕಸ್ಕೊಂಡು ನಾನು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸೀಮೆ ನ್ಯಾಯ ಇದು? ಇಟ್ಸ್ ಕಾಮನ್ ಸೆನ್ಸ್. ಈಗ ನೀವು ಕ್ರಾಸ್ ರೋಡ್ ಒಳಗೆ ಹೋಗಿ ನೀವು ಈ ತರ ಎಲ್ಲ ಹೇಳ್ತೀರಾ. ಈಗ ನಿಮ್ಗೆ ಹೇಳ್ತೀನಿ, ಇವತ್ತೊಂದು 250 ಅಂಗಡಿ KR ಮಾರ್ಕೆಟ್ ಸುತ್ತ ತೆಗೆದ್ವಿ. ಅಲ್ಲಿ ನಿಮ್ಗೆ ಹೇಳ್ತೀನಿ, ನಿಮ್ಮ ಮೀಡಿಯಾ ಫ್ರೆಂಡ್ಸೇ ಬಂದು ಕೇಳಿದ್ರು, ಅವ್ರ ಹತ್ರ ಬೋಗಸ್ ಡಾಕ್ಯುಮೆಂಟ್ ಇದೆ, ಒಂದೊಂದು ಡಾಕ್ಯುಮೆಂಟ್ಗೆ 3-4 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಾ ನೀವು ಸ್ವಲ್ಪ ಹೇಳಿ? ಅವ್ರ ಹತ್ರ ಎಲ್ಲ BBMPದು ಬೋಗಸ್ ಡಾಕ್ಯುಮೆಂಟ್ ಇದೆ, ಲೈಸೆನ್ಸು. ಕೋರ್ಟಲ್ಲಿ ಕೂಡ ಇದು ಬೋಗಸ್ ಡಾಕ್ಯುಮೆಂಟ್ ಅಂತ ರೆಕಾರ್ಡ್ ಆಗಿದೆ. ಅವ್ರು ಕೆಲವರು ಹೇಳ್ತಾರೆ, ಮೀಡಿಯಾದವ್ರು ಬಂದು ನನಗೆ ಕೇಳಿದ್ರು, ಈ ಬೋಗಸ್ ಡಾಕ್ಯುಮೆಂಟ್ಗೆ 3-4 ಲಕ್ಷ ತಗೊಂಡಿದ್ದಾರಂತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನನ್ನನ್ನು ಕೇಳಿದರು. ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳ್ತಾ ಇದ್ದೀರಿ ಇಂಥದ್ದು ಒಳಗಡೆ ಏನೇನು ಚಕ್ರದ ಒಳಗಡೆ ಚಕ್ರ ಸುಳಿ ಏನೇನಿರುತ್ತೋ ನನಗೆ ಗೊತ್ತಿಲ್ಲ. ಮತ್ತೆ ಇಂಥ ಉದಾಹರಣೆಗಳು ಎಷ್ಟು ಕೊಡಬೇಕು? ಶಿವಾಜಿನಗರದಲ್ಲಿ ತೆರವು ಮಾಡಕ್ ಹೋದಾಗ್ಲೂ ಕೂಡ ಅಲ್ಲೂ ಬಂದು ಏನ್ ನಡೀತು ನೀವು ನೋಡಿದ್ದೀರಾ? ಇದು ಸತ್ಯ ಅಲ್ವಾ? ಹಾಗಾದ್ರೆ ಇದು ವಾಸ್ತವಾಂಶ ಅಲ್ವಾ? ನಾವು ನೋಡೋವಾಗ ಎಲ್ಲ 360 ಡಿಗ್ರೀಸು ಇಟ್ಕೊಂಡು ನೋಡಬೇಕು. ಕೆಲವನ್ನೇ ಬಡವರಿದ್ದಾರೆ, ಬಡವ್ರ ಬಗ್ಗೆ ಸಹಾನುಭೂತಿ ಇರಬೇಕು. ಆದರೆ ಬಡವರನ್ನು ಶೋಷಣೆ ಮಾಡೋರ ಬಗ್ಗೆ, ಬಡವರನ್ನು ಮುಖವಾಡುವಾಗಿ ಇಟ್ಕೊಂಡು ಆದರೆ ಹಿಂದ್ಗಡೆ ಬಡವರನ್ನು ಶೋಷಣೆ ಮಾಡ್ತಾ ಇದ್ರು ನಾವು ಎಲ್ಲ, ಅದು ಸರಿನೇನಾಗಾದ್ರೆ? ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಹಂಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇರ್ತವೆ. ಇವತ್ತು 250 ಅಂಗಡಿ, ಅವರೆಲ್ಲರ ಹತ್ರನೂ ಡಾಕ್ಯುಮೆಂಟ್ ಇದೆ. ಯಾರು BBMPದು ಡಾಕ್ಯುಮೆಂಟ್ ಅದು ಫೋರ್ಜ್ಡ್ ಡಾಕ್ಯುಮೆಂಟ್. ಅವ್ರಿಗೆ ಅಲ್ಲಿ ಅಂಗಡಿ ಮಾಡಿಕೊಡೋಕ್ಕೆ 3-4 ಲಕ್ಷ ಯಾರೋ ವಸೂಲಿ ಮಾಡಿದ್ದಾರೆ ಅಂತ ಅವ್ರು ಕೇಳಿದ್ದು, ಮೀಡಿಯಾದವ್ರು ಹೇಳಿದ್ದು ನನಗೆ. ಈ ಕೋಗಿಲಿ ಕ್ರಾಸ್ನಲ್ಲೂ ಅದೇ ಆಗಿದ್ದಲ್ವ ಸರ್? ಯಾವುದೋ ಖಾಲಿ ಲ್ಯಾಂಡು, ಯಾರಿಗೋ ಗುಡಿಸ್ಲು ಅಥವಾ ಟೆಂಟ್ಗಳು ಹಾಕೊಳ್ಳೋದಕ್ಕೆ, ಅದಕ್ಕೂ BBMPದು ಯಾವುದೋ ಒಂದು ನಕಲಿ ಅನುಮತಿ ಪತ್ರವನ್ನು ಕೊಟ್ಟು ಅಲ್ಲಿ ನೆಲೆಸೋದಕ್ಕೆ ಬಿಡ್ತಾರೆ. ಈ ಥರ ಎಲ್ಲ ವ್ಯವಸ್ಥೆಗಳು ಇರ್ತವೆ. ನಾವು ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರವಾಗಿಯೇ ಮಾಡಿದ್ದೇವೆ. ಇವತ್ತು ಮಾಡಿದ್ದು ಕೂಡ ಹೈಕೋರ್ಟಿಗೆ ಕೇಸು ಹೋಗಿತ್ತು. ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರೇ ಸ್ವಯಂ 15 ದಿನದ ಒಳಗಡೆ ಖಾಲಿ ಮಾಡ್ಕೋಬೇಕು ಅಂತ ಹೈಕೋರ್ಟ್ ಆರ್ಡರ್ ಆಗಿತ್ತು. ಅವರೇ ತೆರವು ಮಾಡಿ ಪೊಸಿಷನನ್ನು GBAಗೆ ಕೊಡಬೇಕು, ಅಥಾರಿಟೀಸ್ಗೆ ಅಂತ ಹೇಳಿತ್ತು. 15 ದಿನ ಆಗಿ 20 ದಿನ ಆದರೂ ಕೂಡ, ಅಂದರೆ ಇನ್ನೂ ಹೆಚ್ಚುವರಿ 5 ದಿನ ಆದರೂ ಕೂಡ ಆ ಸಮಸ್ಯೆ. ಟ್ರಾಫಿಕ್ ಪ್ರಾಬ್ಲಮ್ಮು ಇಲ್ಲಿಗಲ್ ಲೇಔಟ್ಸಿಂದ, ಗಾರ್ಬೇಜ್ ಪ್ರಾಬ್ಲಮ್ಮು ಇಲ್ಲಿಗಲ್ ಲೇಔಟ್ಸಿಂದ, ಇಲ್ಲಿ ಮಳೆ ನೀರು ತೊಂದರೆ ಆದರೆ ಅದು ಇಲ್ಲಿಗಲ್ ಲೇಔಟ್ಸಿಂದ, ಅಲ್ಲಿ ರೋಡ್ಗಳಿಲ್ಲ, ಸ್ಯಾನಿಟರಿ ಫೆಸಿಲಿಟಿ ಇಲ್ಲ. ಈ ಇಲ್ಲಿಗಲ್ ಲೇಔಟ್ಸ್ ಆಗೋವಾಗ ಇದು ಆಗ್ತಾ ಇರೋದು ಸರಿನಾ ತಪ್ಪ ಅಂತ ಯಾಕೆ ವಿಮರ್ಶೆ ಆಗಲಿಲ್ಲ? 30-40 ವರ್ಷ ಇಲ್ಲಿಗಲ್ ಲೇಔಟ್ಸನ್ನು ಬಿಟ್ಬಿಟ್ಟು ಇವತ್ತು ಜಯನಗರ ಪ್ರಾಪರ್ ಪ್ಲ್ಯಾಂಡ್ ಲೇಔಟು, 100 ಸ್ಕ್ವೇರ್ ಕಿಲೋಮೀಟರ್ ಜಾಗ ಇದ್ದರೆ, ಅಂದರೆ 100 ಎಕರೆಯಲ್ಲಿ 23 ಎಕರೆ ರೋಡ್ಸ್ ಇದೆ ಜಯನಗರ. ಅದೇ ನೀವು ಬೇರೆ ಔಟರ್ ಏರಿಯಾ ತೊಗೊಂಡ್ರೆ, ಎಲ್ಲಿ ಇಲ್ಲಿಗಲ್ ಲೇಔಟ್ಗಳಾಗಿದ್ದಾವೆ, ಅಲ್ಲಿ 100 ಎಕರೆಗೆ ಬರೀ 8 ಎಕರೆ ರೋಡ್ಸ್ ಇದೆ. ಇನ್ನು ಟ್ರಾಫಿಕ್ ಪ್ರಾಬ್ಲಮ್ ಆಗದೆ ಏನಾಗುತ್ತೆ? ಒಂದು ರೋಡ್ಗೆ ಇನ್ನೊಂದು ರೋಡ್ ಕನೆಕ್ಟ್ ಇಲ್ಲ. 10 ಅಡಿಗೊಂದು ರೋಡು, 15 ಅಡಿಗೊಂದು ರೋಡು, ಆ ಮಳೆ ನೀರು ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ. ಆ ಸೈಟ್ಗಳಲ್ಲಿ 6 ಫ್ಲೋರ್ ಕಟ್ತಾರೆ. ಎಲ್ಲಿಂದ ಜನ ಒಳಕ್ಕೆ ಬರೋದು ಹೆಂಗೆ, ಹೋಗೋದು ಹೆಂಗೆ, ಅವ್ರಿಗೆ ಕುಡಿಯೋ ನೀರು ಕೊಡೋದು ಹೆಂಗೆ, ಸ್ಯಾನಿಟರಿ ಫೆಸಿಲಿಟಿ ಕೊಡೋದು ಹೇಗೆ? ಎಲ್ಲ ನಡೀತಾ ಇದ್ದಾಗ ಇವಾಗ ಬೆಂಗಳೂರಲ್ಲಿ ಡೆನ್ಸಿಟಿ ಆಗಬೇಕಾದ್ರೆ ಆ ಒಂದು ಅವಧಿಯಲ್ಲಿ ನೀವು ಪಕ್ಷದ ಸರ್ಕಾರ ಕೂಡ ಬಂದು ಅಲ್ಲ, ನೀವೇನ್ ಮಾಡ್ತಾ ಇದ್ರಿ? ಹೌದು, ನಾನೇನಿಲ್ಲ ಅಂತ ಅಷ್ಟು ನನಗೆ ಇದಿಲ್ಲ, ಅಷ್ಟು ಇಲ್ಲ. ಈ ಬೆಂಗಳೂರಿನ ಎಲ್ಲ ಅನಾಹುತಗಳಿಗೆ ಇಲ್ಲಿಗಲ್ ಲೇಔಟ್ಗಳು ಕಾರಣ. ಅದ್ರ ಬಗ್ಗೆ ನೀವು ಯಾಕೆ ವಿಮರ್ಶೆ ಮಾಡಲಿಲ್ಲ? ಇವತ್ತು ಸಮಸ್ಯೆ 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 ಅಂತ ಎಲ್ಲ ಬಾಯ್ಬಿಡ್ತಾರೆ. ಒಂದು ಕೌಂಟರ್ ಮಾತಾಡೋಣ ಸರ್. ನಾನು ನೋಡಿದಂಗೆ ಇಲ್ಲಿವರೆಗೂ ನಾನು ವಾಸ ಇದ್ದಂಥ ಯಾವುದೇ ಒಂದು ಮನೆ
ಒಂದು 3-4 ಮಹಡಿ ಅಡಿಷ್ನಲ್ ಆಗಿ ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಒಡೆದಿರೋದನ್ನ ನಾವು ಬಹಳ ರೇರ್ ಸರ್. ಆಕ್ಚುಲಿ ನಾನು ನೀವೇ ನನ್ನ ಒಂದು 15 ವರ್ಷ ನೋಡಿದ್ದೀರಾ, ನಾವು ನೋಡ್ಲೇ ಇಲ್ಲ ಸರ್ ಇದನ್ನ. ಒಡೆದಿಲ್ಲ, ಅದರಿಂದಾನೇ ಇಲ್ಲಿಗಲ್ ಆಗಿದೆ. ನಾನು ಕೇಳ್ತಾ ಇರೋದು, ಆ ತಪ್ಪು ಆಗ್ತಾ ಇದ್ದಾಗ ಆ ತಪ್ಪನ್ನ ನೀವು ಪ್ರಶ್ನೆ ಮಾಡಿದ್ರಾ? ತಪ್ಪಾಗೋದಕ್ಕೆ ಬಿಟ್ಟಿದ್ದು ನಾವು ತಪ್ಪು ಮಾಡಿದೀವಿ, ಹೌದು, ನಾವು ಆಗೋದಕ್ಕೆ ಬಿಟ್ಟಿದ್ದೀವಿ, ನಮ್ದು ಜವಾಬ್ದಾರಿ. ಬಕ್ ಸ್ಟಾಪ್ಸ್ ವಿತ್ ಅಸ್. ನಾವು ಬಿಟ್ಟಾಗ ನೀವು ಅದನ್ನ ತಡೆಗಟ್ಟೋದಕ್ಕೆ, ಇದರಿಂದ ಬೆಂಗಳೂರಿಗೆ ಅನಾಹುತ ಆಗ್ತಾ ಇದೆ ಅಂತ ಯಾರಾದರೂ ಮಾತಾಡಿದ್ರ? ನಾವೇನಾದ್ರೂ, ನಾನು 24ನೇ ವರ್ಷದಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 2024ರಲ್ಲಿ ಇದನ್ನೆಲ್ಲ ನಿಲ್ಲಿಸಿದೆ ಇಲ್ಲಿಗಲ್ಲೇ. ಅವ್ರು ನಿಮ್ಮಂಥವ್ರೆ ಏನು ಕೇಳಿದ್ರು? ಇದೆಲ್ಲ ಕಮ್ಮಿ ರೇಟ್ಗೆ ಸೈಟ್ ಸಿಗ್ತಾ ಇತ್ತು ಅಂತ ಕೇಳಿದ್ರು. ಕಮ್ಮಿ ರೇಟ್ ಕೊಟ್ಬಿಟ್ಟು ಇವತ್ತು ಬ್ಯಾಂಗ್ಳೂರಲ್ಲಿ ಆಗಿರೋ ಸಮಸ್ಯೆಗಳಿಗೆ ಎಲ್ಲಿಂದ ಪರಿಹಾರ ಕೊಡ್ತೀರಾ? ಮ್ಯಾಜಿಕ್ ಮಾಡ್ತೀರಾ? ಕಮ್ಮಿ ರೇಟು, ನೀವು ಸೈಟು ಮಾರೋನು ದುಡ್ಡು ಮಾಡ್ಕೊಂಡು ಹೋದ, ಕೊಂಡ್ಕೊಂಡವನಿಗೆ ಕಮ್ಮಿ ರೇಟು. ಆದರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಅವನು ಡೆವಲಪರ್ ಮಾಡಬೇಕಾಗಿದ್ದಂಥ ರೋಡು ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಮಾಡಬೇಕು. ಲೈಟು, ಸ್ಯಾನಿಟರಿ ಇವೆಲ್ಲ ಡೆವಲಪರ್ ಮಾಡಬೇಕಾಗಿತ್ತು. ಹೇಗೆ ಚೀಪ್ ಆಯ್ತು? ಚೀಪ್ ಹೇಗಾಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಜಾಗ ಭೂಮಿ ಸಿಕ್ಕಿರ್ಬೋದು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಹೋಗಿದ್ದನ್ನ ಬೇರೆ ಇನ್ನೊಬ್ಬರ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಸರ್ಕಾರ ಮಾಡುತ್ತೆ. ಚೀಪ್ ಎಲ್ಲ ಆಯ್ತು ಇದರಲ್ಲಿ? ಅದು ಬಿಟ್ಬಿಡಿ, ಆಯ್ತು ಇನ್ಫ್ರಾಸ್ಟ್ರಕ್ಚರ್ ಏನೋ ಮಾಡ್ತೀವಿ, ಆದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಆ ಒಂದು ಅಪ್ರೋಚೇ ಇಲ್ಲ. ಸ್ಯಾನಿಟರಿ ಮಾಡೋಣ ಅಂತ ಹೇಳಿದ್ರೆ ರೋಡ್ ಇಲ್ಲಿ ಇದೆ, ಮೇಲೆ ಕೆಳಗಡೆ ಲೇಔಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಹೆಂಗ್ ತಗೊಂಡು ಬರೋದು? ಮಳೆ ನೀರು ಹೊರಗಡೆ ಹೋಗಕ್ ಜಾಗ ಇಲ್ಲ. ಅಲ್ಲಿ ಇವತ್ತು ಎಲ್ಲ 10 ಅಡಿಗೆ 15 ಅಡಿಗೆ ರೋಡ್ ಮಾಡಿಬಿಟ್ಟು ಆ ಒಂದೊಂದು ಸೈಟಲ್ಲಿ 5-5 ಫ್ಲೋರ್ ಕಟ್ಬಿಟ್ಟು ಕಾರು ಹೋಗಕ್ಕಾಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಟ್ರಾಫಿಕ್ ಜಾಮು ಎಲ್ಲ ಕಡೆ ಕೂಡ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಚೀಪ್ ಸೈಟು ಅಂತೇಳಿ ಮಾತಾಡ್ತಾ ಇದ್ರಲ್ಲ, ನಾನು ಈ ರೆವಿನ್ಯೂ ಬಡಾವಣೆಗಳನ್ನೆಲ್ಲ ನಿಲ್ಲಿಸಿದೆ 2024ರಲ್ಲಿ. ಏನು ಟೀಕೆ, ಎಲ್ಲ ಕಮ್ಮಿ ರೇಟ್ಗೆ ಸೈಟ್ ಸಿಗ್ತಾ ಇತ್ತು, ನಿಲ್ಲಿಸ್ಬಿಟ್ರು ಅಂತೇಳಿ. ಆ ಕಮ್ಮಿ ರೇಟ್ಗಳಿಗೆ ಸೈಟ್ ಸಿಕ್ಕಿ ಇವತ್ತು ಇಷ್ಟು ಪ್ಲಾನ್ಡ್ ಡೆವಲಪ್ಮೆಂಟ್ ಆಗಬೇಕು. ರ್ಯಾಪಿಡೋ ಸ್ಲೋನೋ ಒಟ್ಟಿನಲ್ಲಿ ಪ್ಲಾನ್ ಡೆವಲಪ್ಮೆಂಟ್ ಆಗಬೇಕು. ಇವತ್ತು ಹೋಗಿ ಅಲ್ಲಿ ರೋಡ್ ಮಾಡಬೇಕು ಅಂತ ಹೇಳಿದ್ರೆ ಮನೆ ಹೊಡಿಯಕ್ ಆಗುತ್ತಾ? ನೀವೇ ನನ್ನ ಜಾಗದಲ್ಲಿ ಕುತ್ಕೊಂಡ್ರೆ ಹೊಡಿತೀರಾ? ಇವೆಲ್ಲ ಅನಾಹುತಗಳು ಆಗೋಗಿದ್ದಾವೆ. ಕೆಲವು ಕಠಿಣ ತೀರ್ಮಾನ ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಎಲ್ಲರಿಗೂ ಏನು ತೆಲುಗುವಲ್ಲಿ ಒಂದು ಮಾತಿದೆ, ಅಂದರಿಕೆ ಮಂಚುವಾಡು ಅನಂತರಾಮಯ್ಯ ಅಂತ, ಹಂಗಾದ್ರೆ ಇವತ್ತು ಆಗೋದಿಲ್ಲ. ಕನ್ನಡದಲ್ಲೂ ಇದೆ, ಬಟ್ ನಾವು ಸ್ವಲ್ಪ ಬಾರ್ಡರ್ ಏರಿಯಾದಿಂದ ಬರೋರು, ನಾವು ಎಲ್ಲರಿಗೂ ಒಳ್ಳೇದಾಗಿ ಏನು ಸುಧಾರಣೆ ಮಾಡಕ್ ಆಗೋದಿಲ್ಲ. ಸುಧಾರಣೆ ಆಗ್ಬೇಕಂದ್ರೆ ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ, ನಾವು ಅನ್ಪಾಪ್ಯುಲರ್ ಆದ್ರೂ ಪರವಾಗಿಲ್ಲ, ಜನ ನಮ್ಮನ್ನ ದೂಷಣೆ ಮಾಡಿದ್ರೂ ಪರವಾಗಿಲ್ಲ, ಕಠಿಣ ತೀರ್ಮಾನ ತಗೊಳ್ದೆ ಹೋದ್ರೆ ಏನು ಸುಧಾರಣೆ ಮಾಡಕ್ ಆಗೋದಿಲ್ಲ. ಸ್ವಲ್ಪ ರಾಜಕೀಯ ಟೀಕೆ ಮಾಡ್ತಾ ಇರಿ, ನಾವು ನಮ್ಗೆ ಎಷ್ಟು ಬುದ್ಧಿ ಇದೆ, ನಮಗೆ ಏನು ಸರಿ ಸಮಾಜದ ಸುಧಾರಣೆ, ನಮ್ ಬೆಂಗಳೂರು ಸುಧಾರಣೆ ಆಗ್ಬೇಕು. ಅದಕ್ಕೆ ನಮ್ಗೆ ಏನ್ ಸರಿ ಅನ್ಸುತ್ತೆ ನಾವು ಮಾಡ್ತೇವೆ. ಅಲ್ಲ, ಒಂದೇ ಒಂದು ನಿಮಿಷ, ಲಾಸ್ಟ್ ಸೆಂಟೆನ್ಸ್. ನಾವು ಮಾಡೋದು ಕೆಲವು ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಮನುಷ್ಯ ಅಂದಮೇಲೆ ನಮ್ದು ತಪ್ಪು ಇರ್ಬೋದು, ಇಲ್ಲ ಅಂತ ನಾನು ಯಾವತ್ತು ಹೇಳಕ್ಕಾಗುತ್ತೆ. ಆದರೆ ನಮ್ಮ ಆಲೋಚನಾ ಶಕ್ತಿಯಲ್ಲಿ ಬೆಂಗಳೂರಿನ ಸುಧಾರಣೆಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಟೀಕೆ ಅನ್ನೋದಕ್ಕಿಂತ ಬೇರೆ 10 ಜನ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನ ನಾನು ಇಲ್ಲಿ ಪ್ರತಿನಿಧಿಸಲಿಲ್ಲ ಅಂದರೆ ಐ ವೋಂಟ್ ಬಿ ಡೂಯಿಂಗ್ ಜಸ್ಟಿಸ್ ಸರ್. ಒಂದು ಭಾಗ ಸರ್. ಎರಡನೇದು, ನಾನು ಶುರು ಮಾಡಿದಾಗಲೇ ಹೇಳಿದೆ, ನೀವು ಸದ್ಯದ ಪರಿಸ್ಥಿತಿನಲ್ಲಿ ಯುವರ್ ದ ಮ್ಯಾನ್ ಆಫ್ ದ ಮ್ಯಾಚ್ ಫಾರ್ ದಿಸ್ ಗವರ್ಮೆಂಟ್. ಯಾಕಂದ್ರೆ ಸರ್ಕಾರದಲ್ಲಿ ಕೆಲಸ ಅಂತ ಏನಾದ್ರು ಆಗ್ತಿದ್ರೆ ಸರ್ಕಾರ ನಿಜವಾಗ್ಲೂ ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಯನ್ನ ಆಲಿಸ್ತಿದೆ, ಪರಿಹರಿಸ್ತಿದೆ ಅನ್ನೋದಾದ್ರೆ ಆ ಒಂದು ಪ್ರಯಾಸ ಅಟ್ಲೀಸ್ಟ್ ನಿಮ್ಮಿಂದ ಆಗ್ತಿದೆ ಅನ್ನೋದನ್ನ ನಾನು ಓಪನ್ಲಿ ಡಿಕ್ಲೇರ್ ಮಾಡ್ತೀನಿ ಸರ್. ಉತ್ತರ ಕೊಟ್ಟಿದ್ದು ನಿಮ್ಗೆ ಅಂತಲ್ಲ, ನೀವು ಅವರ ಧ್ವನಿಯಾಗಿ ನೀವು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ. ಯಾರ ಮನಸ್ಸಲ್ಲಿ ಈ ಪ್ರಶ್ನೆಗಳಿದಾವೆ ಅವರಿಗೆ ನಿಮ್ಮ ಮುಖಾಂತರ ಈಗ ಪೊಲಿಟಿಕಲ್ ಆಗಿ ಒಂದು ಪ್ರಶ್ನೆ ಕೇಳ್ಬೇಕು ಸರ್. ಇದು ನನ್ನಿಂದಾನೇ ಅನ್ಕೊಳ್ಳಿ ಅಥವಾ ಆಸ್ ಅ ಜರ್ನಲಿಸ್ಟ್ ಐ ಆಮ್ ಆಸ್ಕಿಂಗ್ ಯು. ಇತಿಹಾಸ ಹೇಳುತ್ತೆ, ಬೆಂಗಳೂರು ಅನ್ನೋದು ಎಸ್ಪೆಷಲಿ GBA, ಇದಕ್ಕೂ ಮುಂಚೆ BBMP ಚುನಾವಣೆ ಅಂತ ಬಂದಾಗ ನಾಟ್ ರಿಯಲಿ ಅ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್, ಭದ್ರಕೋಟೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಪಾಯಿಂಟಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳು BJPದೇ ಉಳಿದಿದ್ವು. ಹಾಗಾಗಿ ಅವರಿಗೆ ನ್ಯಾಚುರಲ್ ಅಡ್ವಾಂಟೇಜ್ ಇತ್ತು ಈ ನಗರದ ಆಡಳಿತವನ್ನು ವಹಿಸ್ಕೊಳ್ಳಿಕ್ಕೆ. ಯಾವಾಗ ವಹಿಸ್ಕೊಂಡ್ರು ಏನೇನಾಯ್ತು ಐ ವೋಂಟ್ ಗೋ ಇನ್ ಟು ದಟ್. ಆದರೆ ಈ ಬಾರಿ GBA ಚುನಾವಣೆ ಏನು ನಡೆಯುತ್ತೆ ಅದು ಕೃಷ್ಣ ಬೈರೇಗೌಡರ ಹೆಗಲ ಮೇಲೆ ಅದರ ಜವಾಬ್ದಾರಿಯನ್ನ ಇಟ್ಟಿದ್ದಾರೆ. ಸಾಧಾರಣ ಗೋ ವಿತ್ ದ ಫ್ಲೋ ಆಡಳಿತ ನಡೆಯೋದಿಲ್ಲ ಸರ್. ಕ್ರಾಂತಿಕಾರಿ ಆಡಳಿತ ನೀವು ಮುಂದಾಗಿದ್ದೀರಿ. ದಿ ಏಮ್ ಇಸ್ GBA ಸರ್, ಒಪ್ತೀರಾ?
ಇಲ್ಲ, ಏಮ್ ಈಸ್ ನೀವು ರಾಜಕೀಯ ಬಣ್ಣ ಕೊಡೋದು, ರಾಜಕೀಯ ಅದಕ್ಕೆ ತಿರುವು ಕೊಡೋದು, ಅದು ನೀವು ವೃತ್ತಿಯ ಪ್ರಕಾರ ಮಾಡಬೇಕಾಗುತ್ತೆ, ನೀವು ಮಾಡಿ. ನಂದು ಸಿಂಪಲ್ ಗೋಲ್, ಬೆಂಗಳೂರಲ್ಲಿ ಏನಾದರೂ ಸುಧಾರಣೆ ಮಾಡೋದಕ್ಕೆ ನನ್ನ 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಸುಧಾರಣೆ ಆದರೆ ಸಂತೋಷ, ಆದರೆ ಪ್ರಯತ್ನ ಅಂತೂ ನನ್ನ ಕೈಯಲ್ಲಿದೆ ಬೆಂಗಳೂರಿನ ಸುಧಾರಣೆಗೆ. ಸೊ ನನ್ನ ಗುರಿ ಏನು, ನಾನು ಎಷ್ಟು ನನ್ನ ಕೈಲಾಗುತ್ತೆ, ನನಗೆ ನಿಷ್ಠುರ ಆದರೂ ಪರವಾಗಿಲ್ಲ, ನಷ್ಟ ಆದರೂ ಪರವಾಗಿಲ್ಲ, ಬೆಂಗಳೂರಿನ ಸುಧಾರಣೆಗೆ ಒಂದು ಸಂಪೂರ್ಣ ಪ್ರಯತ್ನ ಅಂತೂ ಮಾಡಬೇಕು. ಇದು ನನ್ನ ಗುರಿ. ಫಲಿತಾಂಶ ಏನಾಗುತ್ತೆ ಗೊತ್ತಿಲ್ಲ. ಸುಧಾರಣೆ ಆಗ್ಬೋದು, ಆಗಿದ್ದನ್ನು ಜನ ಗುರ್ತಿಸ್ಬೋದು, ಗುರ್ತಿಸದೆ ಹೋಗ್ಬೋದು, ಇದರಿಂದ ನಷ್ಟ ಆಗ್ಬೋದು, ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದರೆ ರಾಜಕೀಯದಲ್ಲಿ ನಿಮಗೂ ಗೊತ್ತು, ನಾವು ಯಾರು ರಿಸಲ್ಟನ್ನು, ಅಶ್ಯೂರ್ಡ್ ರಿಸಲ್ಟನ್ನು ನಮ್ಮ ಜೇಬಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಸೇಫಾಗಿ ಆಡೋಕ್ಕೂ ಆಗೋದಿಲ್ಲ. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡಿ. ಏನೋ ಒಂದಷ್ಟು ಬೆಂಗಳೂರಲ್ಲಿ ಜನ ಸ್ವಲ್ಪ ಇಂಪ್ರೂವ್ಮೆಂಟನ್ನು ಬಯಸ್ತಾ ಇದ್ದಾರೆ. ಜನ ಬಹಳ ಫ್ರಸ್ಟ್ರೇಷನ್ ಇದೆ. ನಿಮ್ದೊಂದು ಮಾತು ಕೇಳಿದೆ ನಾನು, ನೀವು ಅವತ್ತು ಹೇಳಿದ್ರಿ ಏನೋ ಗ್ಲೋಬಲ್ ಸಿಟಿ, ಇನ್ನೊಂದು ಸಿಟಿ ಮಾಡೋದು ಬೇಡ, ಬೆಂಗಳೂರಿಗರಿಗೆ ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅವ್ರಿಗೋಸ್ಕರ ಒಂದು ಉತ್ತಮ ನಗರವನ್ನ ನಾವು ನಿರ್ಮಾಣ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳಿದ್ರಿ ಸರ್. ಸೊ ಲೆಟ್ ಮಿ ಹಿಯರ್ ದ ವಿಷನ್ ಆಫ್ ಕೃಷ್ಣ ಬೈರೇಗೌಡ. ಉತ್ತಮ ನಗರ, ಕ್ವಾಲಿಟಿ ಆಫ್ ಲೈಫ್, ಹೇಗೆ ನೀವು ವ್ಯಾಖ್ಯಾನಿಸ್ತೀರಿ, ಹೇಗೆ ನೀವು? ಫಸ್ಟು ಏನು ಹೇಳಿದೆ ಅನ್ನೋದನ್ನು ನಾನು ಹೇಳ್ತೇನೆ. ಈಗ ಸುಮಾರು ಕೆಲವರೆಲ್ಲ ಇದನ್ನು ಹೇಗೆ ಏನೋ ಸಿಂಗಾಪುರ ಅಥವಾ ಬೇರೆ ಏನೋ ಗ್ಲೋಬಲ್ ಸಿಟಿ ಅಂತ ಕರೀತಾರೆ. ಅದರ ಬಗ್ಗೆ ನಂದು ತಕರಾರಿಲ್ಲ. ಆದರೆ ನನಗೆ ನೀವು ನಿಮ್ಮ ಆದ್ಯತೆ ಏನು ಅಂತ ಹೇಳಿದ್ರೆ, ಇಲ್ಲಿ ವಾಸ ಮಾಡೋ ಜನಗಳಿಗೆ ಅವರ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಏನು ಬೆಂಗಳೂರಲ್ಲಿ ಒಂದು 4-5 ಪ್ರಮುಖ ಸಮಸ್ಯೆಗಳಿದ್ದಾವೆ. ಎಲ್ಲರನ್ನ ಕೇಳಿದ್ರು ಫಸ್ಟ್ ಪ್ರಾಬ್ಲಮ್ ಟ್ರಾಫಿಕ್ಕು, ಸೆಕೆಂಡ್ ಪ್ರಾಬ್ಲಮ್ಮು ರೋಡ್ಗಳು ಸರಿ ಇಲ್ಲ, ಅಂದರೆ ಟ್ರಾಫಿಕ್ಕು ಕಂಜೆಷನ್ ಬೇರೆ, ರೋಡ್ ಕ್ವಾಲಿಟಿ ಸರಿ ಇಲ್ಲ ಅನ್ನೋದು ಬೇರೆ. ಮೂರನೇದು ಈ ಗಾರ್ಬೇಜು ರಿಲೇಟೆಡು, ಆಮೇಲೆ ಸ್ವಲ್ಪ ಈ ಮಳೆಗೆ ನೀರ್ದು ಅದು ಇದು, ಈ ಥರ ಒಂದು 4-5 ಪ್ರಮುಖ ಸಮಸ್ಯೆಗಳು ಇದ್ದಾವೆ. ಆ್ಯಂಡ್ ಇವೆಲ್ಲದರ ಜೊತೆಗೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಜೀವನ ಗುಣಮಟ್ಟ ಸುಧಾರಿಸ್ಬೇಕಂದ್ರೆ ಈ ಇನ್ಫ್ರಾಸ್ಟ್ರಕ್ಚರು ಇಶ್ಯೂಸನ್ನು ಅಟೆಂಡ್ ಮಾಡೋದರ ಜೊತೆಗೆ, ಅದಕ್ಕೆ ಬದಲಿಯಾಗಿ ಅಂತ ಹೇಳ್ತಾ ಇಲ್ಲ, ಅದನ್ನೆಲ್ಲ ಮಾಡಿ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಕಲ್ಚರಲ್ ಲೈಫ್ ಇರಬೇಕು, ವೈಬ್ರೆಂಟ್ ಕಲ್ಚರಲ್ ಲೈಫ್ ಇರಬೇಕು, ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಇರಬೇಕು, ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಇರಬೇಕು. ಸೊ ನಾವು ನಿಜವಾಗಿ ಇಲ್ಲಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಗುಣಮಟ್ಟ ಜೀವನ ಕೊಡಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದು ಕಲ್ಚರು, ಆರ್ಟ್ಸು, ಸ್ಪೋರ್ಟ್ಸು, ಇವೆಲ್ಲವೂ ಕೂಡ ಜನ ಇಲ್ಲಿ ವಾಸ ಮಾಡೋರು ಕ್ವಾಲಿಟಿ ಆಫ್ ಲೈಫ್ ಆಗಬೇಕು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಎಲ್ಲ ಕಡೆಗೂ ಕೂಡ ಗಮನ ಕೊಡಬೇಕು. ಇರಲಿ, ಅದು ನನ್ನ ಆಲೋಚನೆ, ಅದನ್ನು ಸದ್ಯಕ್ಕೆ ಪಕ್ಕಕ್ಕಿಟ್ಬಿಡೋಣ. ಯಾಕಂದರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಟ್ರಾಫಿಕ್ಕು, ರೋಡ್ಸು, ಗಾರ್ಬೇಜು, ಇಂಥ ಇಶ್ಯೂಸ್ ಬಗ್ಗೆ. ಈಗ ಇವು ಪ್ರಯಾರಿಟಿ. ಕೆಲವು ಶಾರ್ಟ್ ಟರ್ಮ್ ಇದ್ದಾವೆ, ಕೆಲವು ಶಾರ್ಟ್ ಟರ್ಮ್, ಕೆಲವು ಮೀಡಿಯಮ್ ಟರ್ಮು, ಲಾಂಗ್ ಟರ್ಮ್. ಮೆಟ್ರೋ, ನಾವು ಏನೇ ಮಾಡಿ ಮೆಟ್ರೋವನ್ನು ಇನ್ನೊಂದು 1.5 ವರ್ಷದಲ್ಲಿ ಇನ್ನು 170, ಅಂದರೆ ಈಗ 96 ಕಿಲೋಮೀಟರ್ ಇದೆ, ಅದನ್ನು 170 ಕಿಲೋಮೀಟ್ರ್ ಅಷ್ಟು ಓಪನ್ ಮಾಡಬೇಕು ಜನಗಳಿಗೆ. ಹೌದು, ಇವೆಲ್ಲವನ್ನು ಕೂಡ ಜನಗಳಿಗೆ ಸಮರ್ಪಣೆ ಮಾಡಿ ಉಪಯೋಗಕ್ಕೆ ತರಬೇಕು ಅನ್ನುವಂಥದ್ದು ಇನ್ನು 1.5 ವರ್ಷದ ಅವಧಿಯಲ್ಲಿ. ಸೊ ಅದಾದಮೇಲೆ ಮುಂದಿನ ಫೇಸ್ 3ಗೂ ಕೂಡ ಈಗ ಆದಷ್ಟು ಶೀಘ್ರದಲ್ಲೇ ಟೆಂಡರ್ ಮಾಡಿ ಫೇಸ್ 3ಗೂ ಚಾಲನೆ ಕೊಡಬೇಕು. ಇವು ನಮ್ಮ ಮುಂದೆ ಇರತಕ್ಕಂಥದ್ದು. 2030 ಅಷ್ಟೊತ್ತಿಗೆ ಸಬರ್ಬನ್ ರೈಲು 148 ಕಿಲೋಮೀಟರ್, ಬೆಂಗಳೂರಲ್ಲಿ ನಾವು ಅದನ್ನು ಕೆ ರೈಡ್ ಅಂತ ಕರಿತೇವೆ, ಬೇರೆ ಕಡೆ ಸಬರ್ಬನ್ ರೈಲು ಅಂತ ಕರೀತಾರೆ. ಸೊ 148 ಕಿಲೋಮೀಟ್ರು 2030ಕ್ಕೆ 23,000 ಕೋಟಿ ಖರ್ಚು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕೆಲಸ ನಡೀತಾ ಇದೆ, ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಜೊತೆಗೆ ಈಗ 7,000 ಬಸ್ಸುಗಳು ಇದೆ ಬ್ಯಾಂಗ್ಳೂರಲ್ಲಿ. ಹೈಯೆಸ್ಟ್ ನಂಬರ್ ಆಫ್ ಬಸ್ಸಸ್ಸು ದೇಶದಲ್ಲಿ ಬೆಂಗಳೂರಲ್ಲೇ ಇರೋದು. ನಂಬರ್ 1 ಬಸ್ ಕೆಪಾಸಿಟಿಯಲ್ಲಿ ಬ್ಯಾಂಗ್ಳೂರು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಒಂದು 4,500 ಬಸ್ಸುಗಳನ್ನ ಸೇರಿಸ್ಬೇಕು ಅನ್ನೋದು ಇದೆ. ಸೊ ಅದನ್ನು ಕೂಡ 1-2 ವರ್ಷದಲ್ಲಿ ಇನ್ನು 4,500 ಬಸ್ ಹಾಕಿದರೆ, ಇವೆಲ್ಲ ಮಾಡಿದರೆ ಎಲ್ಲೋ ಒಂದು ಲೆವೆಲ್ಗೆ ಸ್ವಲ್ಪ ಟ್ರಾಫಿಕ್ಕು ಇಂಪ್ರೂವ್ಮೆಂಟು ಆಗುತ್ತೆ.
ಇವೆಲ್ಲ ನಾನು ಹೇಳ್ದಂಗೆ 1.5 ವರ್ಷ, 2 ವರ್ಷ, 3 ವರ್ಷ, 4, 5 ವರ್ಷನೂ ಕೂಡ ತಗೊಳ್ತದೆ ಕೆಲವೆಲ್ಲ. ಇದರ ಜೊತೆಗೆ ಬೆಂಗಳೂರು ಸಮಸ್ಯೆ ಏನು? 1.5 ಕೋಟಿ ಜನ ಇದ್ದಾರೆ, 1.5 ಕೋಟಿ ವೆಹಿಕಲ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ನಾನು ಅದೇ ಕೇಳೋಣ. ಯಾವ ಊರಲ್ಲೂ ಇಲ್ಲ ಇಷ್ಟು, ಬಹುಶಃ ನೀವು ಪ್ರಪಂಚದಲ್ಲೇ ಇಷ್ಟಿಲ್ಲ. ರೋಡ್ ಟು ವೆಹಿಕಲ್ ರೇಷಿಯೋ ಅನುಪಾತದಲ್ಲಿ ಇಷ್ಟು ರೋಡ್ ಟು ವೆಹಿಕಲ್ಲು, ಮನುಷ್ಯ ಮತ್ತು ವೆಹಿಕಲ್, ಈ ರೇಷಿಯೋ ಇದೆಯಲ್ಲ, ನಿಮಗೆ ಬಹುಶಃ ಇಡೀ ಪ್ರಪಂಚದ ಯಾವ ನಗರದಲ್ಲೂ ಇಲ್ಲ, ಅಷ್ಟು ವೆಹಿಕಲ್ಸ್ ಇಲ್ಲಿದ್ದಾವೆ. ನಾವು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೂ ಕೂಡ, ಮೆಟ್ರೋ ಆಗಲಿ, ಸಬರ್ಬನ್ ರೈಲು, ಮತ್ತೊಂದು ಮಗದೊಂದು ಮಾಡಿದರೂ ಕೂಡ, ನಾವು ರೋಡ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಗೆ ಮಾಡಲೇಬೇಕು. ಇಂಪ್ರೂವ್ಮೆಂಟ್ ಒಂದೇ ಅಲ್ಲ, ಇನ್ಕ್ರೀಸ್ ಮಾಡಬೇಕು. ಈಗ ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ರೋಡ್ ವೈಡನ್ ಮಾಡೋಕ್ಕಾಗತ್ತಾ? ಮನೆಗಳು ಹೊಡಿಯೋಕ್ಕಾಗತ್ತಾ? ಬೀದಿಗೆ ಫ್ಯಾಮಿಲಿ ಅಲ್ಲ, ಆಯ್ತು, ಅಕ್ವಸಿಷನ್ ಕಾಸ್ಟ್ ಒಂದು. ಆ ಕುಟುಂಬ ನಿಮ್ಮ ಮನೆ ಹೊಡೆದ್ರೆ ನೀವು ಸುಮ್ಮನೆ ಬಿಡ್ತೀರಾ? ನಿಮ್ಮ ಆಕ್ರಂದನ ಯೋಚನೆ ಮಾಡಿ. ಸೊ ಅವೆಲ್ಲ ಆಗದೆ ಇರೋದು. ಸೊ ಈಗ ಹಾಗಾಗಿ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಇರೋ ರೋಡ್ ಇನ್ಫ್ರಾಸ್ಟ್ರಕ್ಚರು ಹೆಚ್ಚಿಗೆ ಆಗಬೇಕು, ಇನ್ಕ್ರೀಸ್ ಆಗಬೇಕು, ರೋಡ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಎಲಿವೇಟೆಡ್ ರೋಡ್ಸು ಮತ್ತು ಟನಲ್ ರೋಡ್ಸನ್ನು ಮಾಡಿ ರೋಡ್ ಕೆಪಾಸಿಟಿಯನ್ನು, ರೋಡ್ ನೆಟ್ವರ್ಕನ್ನು ಇನ್ಕ್ರೀಸ್ ಮಾಡುವಂಥದ್ದು. ಹಾಗೆ ಈಗ ತಕ್ಷಣಕ್ಕೆ ಇನ್ನು ಕೆಲವು ಆರ್ಟೀರಿಯಲ್ ರೋಡ್ಸ್, ಬೆಂಗಳೂರಿನ ಪ್ರಮುಖ ರಸ್ತೆಗಳು ಈಗ ಆಲ್ರೆಡಿ ಒಂದು 96 ಕಿಲೋಮೀಟರು, ಅದಾದಮೇಲೆ 120 ಕಿಲೋಮೀಟ್ರು ವೈಟ್ ಟಾಪಿಂಗು ಮಾಡಿದ್ದೇವೆ. 96 ಕಂಪ್ಲೀಟ್ ಆಗಿದೆ, 120ರಲ್ಲಿ 60 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ, ಇನ್ನು 60 ಕಿಲೋಮೀಟ್ರು ಇನ್ನೊಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಗೆ ಹೆಚ್ಚು ಕಮ್ಮಿ 215 ಕಿಲೋಮೀಟ್ರು ಆದಂಗೆ ಆಗುತ್ತೆ, 215 ಕಿಲೋಮೀಟರ್. ಇದಲ್ಲದೆ ಇನ್ನೂ ಇಂಪಾರ್ಟೆಂಟ್ ರೋಡ್ಸ್ ಇನ್ನೂ 250 ಕಿಲೋಮೀಟ್ರನ್ನು ಮಾಡಿ ಏನು ವೈಟ್ ಟಾಪಿಂಗ್ ಮಾಡಬೇಕು ಅಂತ ಅದನ್ನು 6 ತಿಂಗಳಲ್ಲಿ ವೈಟ್ ಟಾಪಿಂಗ್ಗೆ ಚಾಲನೆ ಕೊಡೋದು ಮಾಡ್ತಾ ಇದ್ದೇವೆ. ಇದು ಯಾಕೆ ಅಂದರೆ ಪದೇ ಪದೇ ರೋಡು ಇದು ಏನು ಕಂಪ್ಲೇಂಟು ಬ್ಯಾಂಗ್ಳೂರಲ್ಲಿ, ರೋಡ್ಗಳು ಒಳ್ಳೆ ಕ್ವಾಲಿಟಿ ಇರೋದಿಲ್ಲ, ಬಾಳಿಕೆ ಬರೋದಿಲ್ಲ, ಮಳೆ ಬಂದರೆ ಬಾಯಿ ತಕ್ಕೋತವೆ ಅಂತ. ಸೊ ಈ ವೈಟ್ ಟಾಪಿಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ 25 ವರ್ಷ ಸುಭದ್ರವಾಗಿ ಕ್ವಾಲಿಟಿ ರೋಡು ಬಾಳಿಕೆ ಬರುತ್ತೆ. ಆದರೆ ಆಸ್ ಅ ಮೆಟ್ರೋ ರಿಪೋರ್ಟರ್ ನಾನೇ ಸರ್ ಮುಂಚೆ ಒಂದು 100 ಬಾರಿ ನಾನು ರಿಪೋರ್ಟ್ ಮಾಡಿರ್ತೀನಿ ಸರ್ ಅಬೌಟ್ ನಾಟ್ ರೋಡ್ ಕ್ವಾಲಿಟಿ. ಒಂದು ವಿಷಯ ಸರ್, ಈ ಏಜೆನ್ಸಿಗಳ ನಡುವಿನ ಒಂದು ಸಮನ್ವಯ, ಕೋಆರ್ಡಿನೇಷನ್, ಮತ್ತೆ ಬಿಬಿಎಂಪಿ ರೋಡ್ ಹಾಕಿ ಹೋದ್ರೆ ಬಿಡಬ್ಲ್ಯೂಎಸ್ಎಸ್ಬಿ ಆಗದು ಬಿಡುತ್ತೆ ಸರ್. ಆಯುಷ್ಗೂ ಮುಚ್ಚಿ ಹೋದ್ರೆ ಬೆಸ್ಕಾಂ ಅವರು ಬಂದಾಗಿತ್ತಿದ್ರು ಸರ್. ಅಲ್ಲ, ಆಯುಷ್ಯೂನು ಬರ್ತೇನೆ ನಾನು. ಈಗ ವೈಟ್ ಟಾಪಿಂಗ್ ಮಾಡೋವಾಗ ಏನು ಮಾಡ್ತೇವೆ, ತಾವು ನೋಡಿದ್ದೀರಾ, ಎಲ್ಲ ಈ ರೋಡ್ ಕಟ್ಟಿಂಗ್ನ ಬಿಸ್ನೆಸ್ ಏನೇನಿದೆ ಎಲ್ಲ ಯುಟಿಲಿಟೀಸನ್ನು ಶಿಫ್ಟ್ ಮಾಡಿ ಅದಕ್ಕೆ ಡಕ್ಟಿಂಗ್ ಮಾಡಿ ಆವಾಗ ವೈಟ್ ಟಾಪಿಂಗ್ ಮಾಡ್ತೇವೆ, ರೈಟ್? ವೈಟ್ ಟಾಪಿಂಗಲ್ಲಿ ಖರ್ಚು ಯಾಕೆ ಜಾಸ್ತಿ ಬರುತ್ತೆ? ರೋಡ್ದು ಖರ್ಚಲ್ಲ, ಈ ಸೌಲಭ್ಯಗಳು, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಯುಟಿಲಿಟೀಸು, ಆ ಯುಟಿಲಿಟಿಗಳನ್ನು ಶಿಫ್ಟ್ ಮಾಡಿ ಅದಕ್ಕೆ ಪ್ರಾಪರ್ ಡಕ್ಟಿಂಗ್ ಮಾಡೋದ್ರಿಂದ ಆ್ಯಕ್ಚುಲಿ ಅದಕ್ಕೆ ಖರ್ಚು ಜಾಸ್ತಿ ಬರ್ತಾ ಇದೆ. ಯಾಕೆ ಅದು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ರೋಡ್ ಕಟ್ಟಿಂಗನ್ನು ಅವಾಯ್ಡ್ ಮಾಡಬೇಕು ಪದೇ ಪದೇ ಅಂತೇಳಿ. ಯಾಕಂದ್ರೆ ನಾವು ನಾಟ್ ರಾಂಗ್, ಮೊನ್ನೆ ಗಾಂಧಿನಗರದಲ್ಲಿ ಇಂಥದ್ದು ಇನಾಗ್ರೇಟ್ ಮಾಡಿದ್ದೀವಿ. ಹೌದು, ಜಸ್ಟ್ ಒಂದು ಬ್ಯೂಟಿಫುಲ್ ಆಗಿ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಭಾಳ ಆಸಕ್ತಿ ತಗೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಒಂದು ಸೈಡು ಮತ್ತು ಬೆಳೆಪೇಟೆ, ಕೆಂಪೇಗೌಡರ ಕಾಲದ ಬೆಳೆಪೇಟೆಯಲ್ಲಿ ಬ್ಯೂಟಿಫುಲ್ ಆಗಿ ಈ ವೈಟ್ ಟಾಪಿಂಗ್ ರೋಡನ್ನು ಹಿಂದೆ ಇದ್ದಿದ್ದು ನೋಡಿಬಿಟ್ರೆ ಇವತ್ತು ನಂಬಕ್ಕೆ ಆಗೋದಿಲ್ಲ ಮೊದಲು ಆ ಥರ ಇತ್ತು ಅಂತ. ಈಗ ಆ ರೀತಿಯಾಗಿ ರೀಡೆವಲಪ್ಮೆಂಟು ದಿನೇಶ್ ಗುಂಡೂರಾವ್ ಅವರು ಮಾಡಿಸಿದ್ದಾರೆ. ಸೊ ವೈಟ್ ಟಾಪಿಂಗ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಈ ಕಾಸ್ಟ್ ಬಗ್ಗೆ ಕೆಲವರು ಟೀಕೆ ಮಾಡ್ತಾರೆ. ವೈಟ್ ಟಾಪಿಂಗ್ ಕಾಸ್ಟ್ ಜಾಸ್ತಿ ಅಂತ. ಈಗ 25 ವರ್ಷ ಅದೇ ರೋಡ್ 5 ವರ್ಷ ನೀವು ಟಾವರ್ ಹಾಕಿದ್ರೆ ಅದರಲ್ಲಿ ಎಷ್ಟು ಖರ್ಚಾಗುತ್ತೆ 25 ವರ್ಷಕ್ಕೆ? ಅದಕ್ಕೆ ಅರ್ಧ ಖರ್ಚಿಗೆ ವೈಟ್ ಟಾಪಿಂಗ್ ಆಗೋಗುತ್ತೆ. ಪ್ಲಸ್ ವೈಟ್ ಟಾಪಿಂಗ್ ರೋಡ್ಸಲ್ಲಿ 2 ಬೆನಿಫಿಟ್ ಇದೆ. ರೋಡ್ ಒಂದೇ ಅಲ್ಲ, 25 ವರ್ಷ ಬಾಳಿಕೆ ಬರೋದು ಒಂದು ಕಾಂಪೊನೆಂಟ್, ಜನ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಯುಟಿಲಿಟಿ ಶಿಫ್ಟ್ ಆಗೋದ್ರಿಂದ, ಮಾಡರ್ನ್ ಅಪ್ರೋಚ್ ಸರ್, ಯುಟಿಲಿಟಿ ಶಿಫ್ಟ್ ಆಗೋದ್ರಿಂದ ಇದು ವರ್ಲ್ಡ್ ಸ್ಟ್ಯಾಂಡರ್ಡ್ನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಪದೇ ಪದೇ ರೋಡ್ ಕಟ್ಟಿಂಗ್ ಅವಾಯ್ಡ್ ಆಗುತ್ತೆ. ಮೂರನೇದು ಭಾಳ ಇಂಪಾರ್ಟೆಂಟ್, ವೈಟ್ ಟಾಪಿಂಗಲ್ಲಿ ಯಾಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ, ವೈಟ್ ಟಾಪಿಂಗ್ ಮಾಡಿರೋ ಕಡೆಯೆಲ್ಲ ಮೆಜಾರಿಟಿ 90% ಒಳ್ಳೆ ವಾಕಬಲ್ ಫುಟ್ಪಾತು ಕೂಡ ಆಗುತ್ತೆ. ನಾರ್ಮಲ್ ರೋಡ್ಗಳಲ್ಲಿ ನಾವು ಇಟ್ ಇಸ್ ಆ ಥರ ಎಲ್ಲೋ ಯಾರೋ ಒಬ್ಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿಸ್ಬೇಕಷ್ಟೇ,
ಆದರೆ ವೈಟ್ ಟಾಪಿಂಗ್ ಡಿಸೈನಲ್ಲಿ ಫುಟ್ಪಾತು ಕೂಡ ಸ್ಟ್ಯಾಂಡರ್ಡೈಸ್ ಆಗಿರೋದ್ರಿಂದ ವಾಕಬಲ್ ಫುಟ್ಪಾತ್ ಆಗುತ್ತೆ, ಯುಟಿಲಿಟಿ ಶಿಫ್ಟಿಂಗ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಈಗ ಆಲ್ರೆಡಿ ಒಂದು 215 ಕಿಲೋಮೀಟ್ರ್ ಕಂಪ್ಲೀಷನ್ ಸ್ಟೇಜಲ್ಲಿದೆ. ಇನ್ನು 250 ಕಿಲೋಮೀಟ್ರ್ ವೈಟ್ ಟಾಪಿಂಗ್ ಮಾಡಿದ್ರೆ ಇದು ಒಂದು 25 ವರ್ಷ ಬಾಳಿಕೆ ಬರುವ ರೋಡ್ಗಳಾಗ್ತದೆ. ಪ್ಲಸ್ ಪಾಟ್ ಹೋಲ್ಸು ಇವೆಲ್ಲ ಅವಾಯ್ಡ್ ಮಾಡ್ಬೋದು, ವಾಕಬಲ್ ಫುಟ್ಪಾತ್ಸು ಮಾಡ್ಬೋದು. ಜೊತೆಗೆ ಮುಖ್ಯಮಂತ್ರಿಗಳು ಒಂದು 5,000 ಕೋಟಿ ಬೆಂಗಳೂರಿನಲ್ಲಿ ಇವೆಲ್ಲ ಹೊರತುಪಡಿಸಿ ಬೇರೆ ರಸ್ತೆಗಳೇನಿದ್ದಾವೆ, ಅವು ಇಂಟೀರಿಯರ್ ರೋಡ್ಸ್ ಇರ್ಬೋದು, ವಾರ್ಡ್ ಒಳಗಡೆ ಲೇಔಟ್ ಒಳಗಡೆ ರೋಡ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಒಂದು 5,000 ಕೋಟಿಯನ್ನು ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈಗ ಕೆಲಸ ಆರಂಭ ಆಗಿದೆ ಸದ್ಯದಲ್ಲಿ. ಇನ್ನು ಬರೋ ಒಂದು 6-8 ತಿಂಗಳಲ್ಲಿ ಒಂದು 5,000 ಕೋಟಿ ರೋಡ್ಗಳ ಇಂಪ್ರೂವ್ಮೆಂಟಿಗೆ ಇವೆಲ್ಲ ಹೊರತುಪಡಿಸಿ ಈಗಿರೋ ಟಾರ್ ರೋಡ್ಗಳನ್ನು ಮತ್ತೆ ಮರು ಅಭಿವೃದ್ಧಿ ಮಾಡಲಿಕ್ಕೆ ಒಂದು 5,000 ಕೋಟಿ ಮಾಡ್ತೇವೆ. ಸೊ ಈ ತರಹ ನೀವು ಹೇಳ್ದಂಗೆ 6 ಮಂತ್ಸು, 1 year, 2 years, 5 years, ಗೋಯಿಂಗ್ ಅಪ್ ಟು 7-8 ಈ ತರ ಒಂದು ಪ್ಲಾನ್ ಇಟ್ಕೊಂಡಿದ್ದೇವೆ. ಸೊ ಈ ಸಮಸ್ಯೆಗಳು ವೈಟ್ ಟಾಪಿಂಗ್ ವಿಷಯ ಬಂದಾಗ ಸರ್, ಸ್ವಲ್ಪ ಟೆಕ್ನಿಕಲಿ ತಿಳಿದಿರುವಂಥವ್ರು ಕೆಲವೊಂದ್ಸತಿ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ದ ಗ್ರೌಂಡ್ ಲೆವೆಲ್ ಆಫ್ ದ ಸಿಟಿ ಇಸ್ ಬೀಂಗ್ ರೇಸ್ಡ್. ಅಂದ್ರೆ ನಾವು ನೋಡಿದೀವಿ ಸರ್, ಆ ವೈಟ್ ಟಾಪಿಂಗ್ದು ಒಂದ್ ಸೈಡ್ ಆಗ್ಬೇಕಾದ್ರೆ ಮತ್ತೊಂದ್ ಸೈಡ್ ಅಲ್ಲಿ ವೆಹಿಕಲ್ಸ್ ನ ಬಿಟ್ಟಿರ್ತಾರಲ್ಲ, ವೆನ್ ವಿ ಪಾಸ್ ನಾವು ನೋಡಿರ್ತೀವಿ 1 ಅಡಿ 1.5 ಅಡಿ ಇರ್ತದೆ. ಆಮೇಲೆ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್ ಸರ್ ಇವತ್ತು ಎಕ್ಸಿಸ್ಟಿಂಗ್ ರೋಡಿಗೂ ಮತ್ತೆ ನಾವು ಯಾವ ಹೈಟ್ಗೆ ಆ ವೈಟ್ ಟಾಪಿಂಗ್ ಅನ್ನ ಮಾಡ್ತಿದೀವಿ. ಇದರ ಟೆಕ್ನಿಕಲ್ ಚಾಲೆಂಜಸ್ ಅಂಡ್ ಕಾನ್ಸಿಕ್ವೆನ್ಸಸ್ ನಾವು ಮುಂದಿನ ದಿನಗಳಲ್ಲಿ ಎದುರಿಸ್ತೀವಿ ಅಂತ. ಇಫ್ ಯು ಅಗ್ರಿ ಆರ್ ನಾಟ್ ಅಗ್ರಿ ಸರ್ ಪ್ಲೀಸ್. ಇಲ್ಲ, ಐ ಡೋಂಟ್ ಅಗ್ರಿ. ಇನ್ಫ್ಯಾಕ್ಟ್ ಇರೋದ್ರಲ್ಲಿ ಎಲ್ಲಿ ವೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಆಗಿದೆ. ಈಗ ಅಟ್ಲೀಸ್ಟ್ ಮೊದಲು ಒಂದು ಸ್ಟ್ಯಾಂಡರ್ಡೇ ಇರಲಿಲ್ಲ. ಈಗ ಹೈಟು ಯಾಕೆ ಜಾಸ್ತಿ ನೀವು ಒಂದು ಯೂನಿಫಾರ್ಮ್ ಫುಟ್ಪಾತನ್ನು ಮೇಂಟೈನ್ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡೈಸ್ ಇರಬೇಕು. ಹಿಂದೆ ಹಳೆ ಫುಟ್ಪಾತ್ಗಳು ನೋಡಿ, ನನಗೆ ಕೆಲವ್ರು ಯಾರೋ ಒಬ್ಬರು ಒಳ್ಳೆ ಒಂದು ರಿಪೋರ್ಟ್ ಮಾಡಿದರು, ಮೋಸ್ಟ್ಲಿ ಡಿಜಿಟಲ್ ಪ್ರಿಂಟ್ ನ್ಯೂಸ್ ಔಟ್ಲೆಟ್ನವರು. ಸೊ ಈಗ ನಾವು ಇದನ್ನು ವೈಟ್ ಟಾಪಿಂಗ್ ಮಾಡೋವಾಗ ಇವೆಲ್ಲ ಸ್ಟ್ಯಾಂಡರ್ಡೈಸ್ ಆಗೋದ್ರಿಂದ ಅಲ್ಲಿ ಒಂದು ಪೆಡೆಸ್ಟ್ರಿಯನ್ ಆಕ್ಸೆಸ್ ಆಗ್ಬೋದು, ರೋಡ್ ಆಗ್ಬೋದು, ಮತ್ತು ಮಳೆ ನೀರು ಹೋಗಬೇಕು ಅಂತ ಹೇಳಿದ್ರೆ ಇದನ್ನು ರೋಡನ್ನು, ಈಗ ಬೆಂಗಳೂರಲ್ಲಿ ಕೆಲವು ಕಡೆ ಪ್ಲ್ಯಾಂಡ್ ಇದೆ, ಕೆಲವು ಕಡೆ ಅನ್ಪ್ಲ್ಯಾಂಡ್ ಏರಿಯಾಗಳು ಹೆಂಗಿದಾವೆ ಅಂದರೆ ನೀರು ಔಟ್ಲೆಟ್ಗಿಂತ ರೋಡ್ ಕೆಳಗಡೆ ಇದೆ. ಸೊ ನೀರು ಹೆಂಗೆ ಹೊರಗಡೆ ಹೋಗುತ್ತೆ? ಸೊ ಇವೆಲ್ಲ ಇಶ್ಯೂಗಳನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಕೆಲವು ಸ್ಟ್ಯಾಂಡರ್ಡೈಸೇಷನ್ ರಿಕ್ವೈರ್ಡ್ ಇರುತ್ತೆ. ಸೊ ಸಬ್ಸಿಕ್ವೆಂಟ್ಲಿ ಸ್ವಲ್ಪ ಸಿಟಿ ಆ ಲೆವೆಲ್ಗೆ ಮ್ಯಾಚ್ ಆಗುತ್ತೆ ಅಂತ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರು ಸೌತ್ MP ಆದ ತೇಜಸ್ವಿ ಸೂರ್ಯ ಅವರು ನಿಮ್ಮ ಬಳಿ ಬಂದು ಮಾತನಾಡಿದ್ರು ಕೂಡ. ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ತಕ್ಷಣ ಐ ಬಿಲೀವ್ ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಕಮ್ ಫ್ರಮ್ ದಿ ಆಪೋಸಿಷನ್ ಅವ್ರು ಆಗಿದ್ರು. ನಿಮಗೆ ಒಂದಷ್ಟು ಪ್ರಸ್ತಾವನೆಯನ್ನ ಕೂಡ ಕೊಟ್ಟರು. ಹಾಗೆ ಸರ್, ಅವರಂತೆಯೇ ಎಷ್ಟೋ ಜನ ನಂಬಿದ್ದಾರೆ ಈ ಟನಲ್ ಅನ್ನೋದು ಮೇ ನಾಟ್ ಬಿ ದಿ ಓನ್ಲಿ ಸೊಲ್ಯೂಷನ್. ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಅಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನಾವು ತರಬೇಕು. ನೀವು ಟನಲ್ ಅಂತ ಮಾಡ್ತಿದ್ದೀರಿ, ಮತ್ತೆ ಲಾಲ್ಬಾಗ್ ಕೆಳಗಡೆ ಹೋಗ್ತಿರೋದು, ಇಟ್ಸ್ ಅನ್ ಅದರ್ ಇಶ್ಯೂ ಆಲ್ ಟುಗೆದರ್ ಸರ್, ಹಿಸ್ಟ್ರಿ ಅಂಡ್ ಎಕಾಲಜಿ ಅಂಡ್ ಎವ್ರಿಥಿಂಗ್ ಎಲ್ಸ್. ಬಟ್ ಇದ್ರ ಬಗ್ಗೆ ವಾಟ್ ಈಸ್ ಯುವರ್ ಕಮ್ ಬ್ಯಾಕ್ ಟು ದಿಸ್ ಸರ್? ಅಂದ್ರೆ ಟನಲ್ ಅನ್ನೋದು ಇಟ್ ಮೇ ನಾಟ್ ಬಿ ಅ ಸೊಲ್ಯೂಷನ್. ಅಂದ್ರೆ ಇದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಗ್ಲಿಕ್ಕಿಲ್ಲ, ಅಥವಾ ಇದು ಶ್ರೀಮಂತರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಏನು ಹೇಳ್ತೀರಿ ಸರ್? ಇದು ಯಾರಾದರೂ ಟನಲ್ಲು ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಥವಾ ಸರ್ಕಾರ ಆ ಥರ ತಿಳ್ಕೊಂಡಿದೆ ಅಂತ ಅಂದರೆ ಅವ್ರಿಗೆ ಕಾಮಾಲೆ ರೋಗ ಇದೆ. ಯಾಕಂದರೆ ಅವರಿಗೆಲ್ಲ ನೋಡಿದ್ದೆಲ್ಲ ಹಳದಿಯಾಗಿ ಕಾಣುತ್ತೆ. ನಾವು ಅಷ್ಟು ಮೂರ್ಖರು ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, 1.5-2 ವರ್ಷದಲ್ಲಿ 170 ಕಿಲೋಮೀಟ್ರಿಗೆ ಮೆಟ್ರೋನ ಎಕ್ಸ್ಟೆಂಡ್ ಮಾಡ್ತೀವಿ. ಅದಾದಮೇಲೆ 250 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಮೆಟ್ರೋನ. ರೈಟ್? ಇವತ್ತು ಕೂಡ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಮೆಟ್ರೋ ನೆಟ್ವರ್ಕು ಬೆಂಗಳೂರಲ್ಲಿ ಇದೆ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಮೇಂಟೈನ್. 250 ಕಿಲೋಮೀಟ್ರ್ ಅಲ್ಲ, ಲಾಂಗ್ ಟರ್ಮಲ್ಲಿ ಅದನ್ನು ಇನ್ನೂ ನಾವು ಸಬರ್ಬನ್ ರೈಲು ಎಲ್ಲ ಲಿಂಕ್ ಮಾಡಿ 500 ಕಿಲೋಮೀಟ್ರ್ವರೆಗೂ ಸಬರ್ಬನ್ ರೈಲು ಮೆಟ್ರೋ ಎಲ್ಲ ಇಂಟೆಗ್ರೇಟ್ ಮಾಡಿ 500 ಕಿಲೋಮೀಟರ್ ನೆಟ್ವರ್ಕ್ ಇರಬೇಕು. ಆ ಲೆವೆಲ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಪ್ಲ್ಯಾನ್ ಮಾಡಿದ್ದೇವೆ. ಆಗುತ್ತೆ. 5 ವರ್ಷ ಆಗ್ಬೋದು, 8 ವರ್ಷ ಆಗ್ಬೋದು, ಆಗುತ್ತೆ. ಅದು ನೀವು ಮೆಟ್ರೋನ ಓವರ್ನೈಟು ಕೂಡ ಮಾಡೋಕ್ಕೆ ಆಗೋದಿಲ್ಲ. ರೈಟ್? ನಿಮ್ಮ ವಿಶ್ ಲಿಸ್ಟ್ ಇರ್ಬೋದು. ಸೊ ಮೆಟ್ರೋನ 170 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೇವೆ. 148 ಕಿಲೋಮೀಟರ್ ಸಬರ್ಬನ್ ರೈಲನ್ನು ಮಾಡ್ತೇವೆ. ಬಸ್ಸುಗಳು 4,000 ಸಾವಿರ ಎಕ್ಸ್ಟ್ರಾ ಬಸ್ಸುಗಳನ್ನ ಹಾಕ್ತೇವೆ ಬೆಂಗಳೂರಲ್ಲಿ. ಇವೆಲ್ಲ ಮಾಡಿನೂ ಕೂಡ 1.5 ಕೋಟಿ ವೆಹಿಕಲ್ಸ್ ಇದೆಯಲ್ಲ, ಏನು ಮಾಡ್ತೀರಾ ಹೇಳಿ? ಬೇರೆ ನಗರಗಳಲ್ಲಿ
ಆಮೇಲೆ ಜನ ಬೇರೆ ಬರೋದೇನ್ ಕಮ್ಮಿ ಆಗಿಲ್ಲ ಸರ್. ಬೆಂಗಳೂರು ನೋಡಿ, ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಲಾಸ್ಟ್ 25 ಇಯರ್ಸ್ ಇಸ್ ಬೆಂಗಳೂರು. ರಿಪೀಟ್ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ. ಸುಮ್ಮನೆ ಥಿಯರಿ ಮಾತಾಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೊಡಬೇಕು. ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ 25 ವರ್ಷದಲ್ಲಿ ಬಾಂಬೆ ಅಲ್ಲ, ಡೆಲ್ಲಿ ಅಲ್ಲ, ಜಕಾರ್ತಾ ಅಲ್ಲ, ಅದು ಬೆಂಗಳೂರು. ಅಂದ್ರೆ ಗ್ರೋಯಿಂಗ್ ಅಂದ್ರೆ ನೀವು ಪಾಪ್ಯುಲೇಷನ್ ವೆಹಿಕಲ್ಸ್ ಆ್ಯಂಡ್ ಈ ವೆಹಿಕಲ್ ನಂಬರು ಬೆಂಗಳೂರಲ್ಲಿರೋಷ್ಟು ವೆಹಿಕಲ್ಸು ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲೂ ಇಲ್ಲ, ಇನ್ನು ಬೇರೆ ಮೆಡ್ರಾಸು, ಕಲ್ಕಟ್ಟ, ಹೈದರಾಬಾದ್ ಬಿಟ್ಬಿಡಿ, ಭಾಳ ದೂರಕ್ಕೆ ಉಳಿದೋಗಿದ್ದಾವೆ. ಸೊ ಇಲ್ಲಿ ಅಷ್ಟು ಜನಸಂಖ್ಯೆ ಇದೆ, ಇಲ್ಲಿ ಅಷ್ಟು ವೆಹಿಕಲ್ಸ್ ಇದ್ದಾವೆ. ಎಲ್ಲರಿಗೂ ನೀವು ಬರೀ ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ಬಿಟ್ರೆ ಓಡಾಡ್ಬಿಡ್ತಾರಾ? ಸೊ ಅವ್ರಿಗೇನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ಎಲ್ಲ 40 ವರ್ಷದಿಂದ ನೀವು ಇಲ್ಲಿಗಲ್ ಲೇಔಟ್ಗಳಾಗಕ್ಕೆ ಬಿಟ್ಬಿಟ್ಟು ಅಲ್ಲಿ ರೋಡ್ಗಳು ಸರಿಯಾಗಿ ಮಾಡೋದಕ್ಕೆ ಜಾಗನೇ ಬಿಟ್ಟಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೆಂಗೆ ರೋಡ್ ಮಾಡ್ತೀರಾ? ಸೊ ಅನಿವಾರ್ಯವಾಗಿ ಕೆಲವು ಎಲಿವೇಟೆಡ್ ರೋಡ್ಸು, ಕೆಲವು ಟನಲ್ಸು, ಅದರ ಜೊತೆಗೆ ಕೆಲವು ವೈಟ್ ಟಾಪಿಂಗು, ಈ ಥರ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮಾಡಲೇಬೇಕಾಗುತ್ತೆ. ಇವೆಲ್ಲ ಇನ್ ಅಡಿಷನ್ ಟು ಮೆಟ್ರೋ, ಇನ್ ಅಡಿಷನ್ ಟು ಸಬರ್ಬನ್ ರೈಲ್, ಇನ್ ಅಡಿಷನ್ ಟು ಬಸ್ಸಸ್, ಅವೆಲ್ಲ ಮಾಡಿ ಅದರ ಜೊತೆಗೆ ಮಾಡಿದರೆ ಮಾತ್ರ ಕಾಂಪ್ರಹೆನ್ಸಿವ್ ಆಗಿ ಏನಾದರೂ ಸುಧಾರಣೆ ತರೋಕ್ಕಾಗುತ್ತೆ. ಅವನ್ನೆಲ್ಲ ಬಿಟ್ಬಿಟ್ಟು ಬರೀ ಟನಲ್ ಮಾಡ್ತಾವ್ರೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅದು ನಿಜವಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ, ಅರ್ಥ ಮಾಡ್ಕೊಳ್ಳೋದ್ರ ಕೊರತೆ ಬಿಟ್ಟರೆ ಸರ್ಕಾರ ಬರೀ ಮೆಟ್ರೋ, ಬರೀ ಟನಲ್ ಒಂದರಿಂದ ಎಲ್ಲ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದೆ ಸರ್ಕಾರ ಅಂತ ಅವರೇನಾದರೂ ತಿಳ್ಕೊಂಡಿದ್ರೆ ಅದು ಸರ್ಕಾರದ ಮೂರ್ಖತನ ಅಲ್ಲ, ಅದಕ್ಕೆ ಅವರು ಜವಾಬ್ದಾರಿ. ತಪ್ಪು ಜನರ ಸಮಸ್ಯೆ ಸರ್, ಇನ್ನೊಂದಷ್ಟು ಜನರ ಸಮಸ್ಯೆ ಅಂದ್ರೆ ಅದರಲ್ಲಿ ಪೊಲಿಟಿಕ್ಸ್ ಬೇರೆ ಮಿಕ್ಸ್ ಆಯ್ತು ಸರ್. ಬಿ ಖಾತಾ ಟು ಎ ಖಾತಾ, ನೀವು ಅದಕ್ಕೆ ತಗಲಿಸಿದಂಥ ಒಂದು ಶುಲ್ಕ ಸರ್, ಅದನ್ನು ನಿಮ್ಮ ರಾಜಕೀಯ ವಿರೋಧಿಗಳು ಹೇಳಿದ್ರು, ಏನು ಮಾಡ್ಸಕ್ಕೆ ಹೋಗ್ಬೇಡಿ, ನಾವು ಬಂದು ಫ್ರೀ ಆಗಿ ಮಾಡ್ತೀವಿ. ಅಂದರೆ ಇದು ಅಕ್ರಮ ಟು ಸಕ್ರಮ. ಇಟ್ ಇಸ್ ಲೈಕ್ ಲೀಗಲೈಸಿಂಗ್ ದಿ ಇಲ್ಲೀಗಲ್. ದೇರ್ ಇಸ್ ಅ ರೀಸನ್ ಯಾಕೆ ಅವರು ಬಿ ಖಾತಾನಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಟ್ ನೀವು ಹೇಳ್ದಂಗೆ ಬರೀ ಥಿಯರಿ ನಡೆಯೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಬೇಕು. ಬಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಗೆ ಒಂದು ಬಿಲ್ ಇದೆಯಾ ಅಂತ ಸರ್? ಈಗ ಯಾಕೆ ಇವೆಲ್ಲ ಬಿ ಖಾತಾ ಸೈಟ್ಗಳು ಬಂದು? ಪೇಪರ್ ವರ್ಕು ಇಲ್ಲ, ನಥಿಂಗ್, ಏರ್ ಆಲ್ ಇಲ್ಲೀಗಲ್ ಲೇಔಟ್ಸ್. ಇಲ್ಲೀಗಲ್ ಲೇಔಟ್ಸ್. ಹಿಂದೆ BJP ಸರ್ಕಾರ ಇದ್ದಾಗ ಕಣ್ಣು ಮುಚ್ಕೊಂಡು ಆ ಎಲ್ಲ ಇಲ್ಲೀಗಲ್ ಲೇಔಟ್ಗಳು ಯಾರು ಡೆವಲಪರ್ಸ್ ಇದ್ರು ಅವ್ರ ಹತ್ರ ಡೀಲ್ ಮಾಡಿಕೊಂಡು ಸೈಟ್ಗಳ ಮೇಲೆ ದುಡ್ಡು ತಗೊಂಡು ಇಲ್ಲೀಗಲ್ ಲೇಔಟ್ಗಳು ಆಗೋದಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಪ್ಲಾನ್ ಅಪ್ರೂವಲ್ಲೂ ಸಿಗೋದಿಲ್ಲ, ಅವರಿಗೆ ಬ್ಯಾಂಕ್ ಲೋನು ಸಿಗೋದಿಲ್ಲ. ಈ ಥರ ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾವನೋ ಡೆವಲಪರು, ಇಲ್ಲಿಗಲ್ ಡೆವಲಪರು ಸುಮ್ಮನೆ ಕಲ್ಲುಗಳಿಟ್ಟ ಸೈಟ್ ತೋರಿಸ್ದ, ಮಾರ್ದ, ಹೋದ. ಅಲ್ಲಿ ರೋಡ್ ಇಲ್ಲ, ಸ್ಯಾನಿಟ್ರಿ ಇಲ್ಲ, ಕುಡಿಯೋ ನೀರಿಲ್ಲ, ಎಲೆಕ್ಟ್ರಿಕಲ್ ಲೈಟ್ ಇಲ್ಲ, ರೈನ್ ವಾಟರ್ ಡ್ರೈನೇಜ್ ಇಲ್ಲ, ಎಲ್ಲ ಏನೂ ಇಲ್ದಾಗ ಬರೀ 4 ಕಲ್ಲು ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋದ. ಈಗ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಅವ್ರಿಗೆ ಈಗ ತ್ರಿಶಂಕು ಪರಿಸ್ಥಿತಿಯಿಂದ ವಿಮುಕ್ತಿ ಕೊಡ್ತಾ ಇದ್ದೇವೆ, ಅವ್ರಿಗೆ ಖಾತಾ ಮಾಡಿಕೊಡ್ತಾ ಇದ್ದೇವೆ. ಖಾತಾ ಮಾಡಿಕೊಟ್ರೆ ಪ್ಲಾನ್ ಅಪ್ರೂವಲ್ ಸಿಗುತ್ತೆ, ಬ್ಯಾಂಕ್ ಲೋನ್ ಸಿಗುತ್ತೆ, ನಿಮಗೆ ಅದು ನಾಳೆ ಮಾರಾಟ ಮಾಡೋದಕ್ಕೆ ನಿಮಗೆ ರೈಟ್ ಸಿಗುತ್ತೆ. ಇವೆಲ್ಲ ಹಿಂದೆ 30 ವರ್ಷ ಆಗಿರುವಂಥ ಅನಾಹುತಕ್ಕೆ ನಾವು ಪರಿಹಾರ ಕೊಡ್ತಾ ಇದ್ದೇವೆ. ರಿಪೀಟ್ ಮಾಡ್ತೇನೆ, 30 ವರ್ಷದಿಂದ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿರೋ, ಅದರಲ್ಲಿ ನಾವು ಇದ್ವಿ 30 ವರ್ಷ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 30 ವರ್ಷದಿಂದ ಆಗಿದ್ದಂಥ ಅನಾಹುತ, ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದವರಿಗೆ ಇವತ್ತು ಖಾತಾ ಮಾಡಿಸ್ಕೊಂಡು ಪಕ್ಕ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೊಂದು 2% ಶುಲ್ಕ ಹಾಕ್ಬಿಟ್ರೆ ಬೆಂಗಳೂರು ಡೆವಲಪ್ಮೆಂಟ್ ಏನು ಮತ್ತೆ ಎಲ್ಲಿಂದ ಮಾಡ್ತೀರಾ? ಡೆವಲಪ್ಮೆಂಟ್ ಆಗಬೇಕು. ಇಲ್ಲಿಗಲ್ ಲೇಔಟ್ ಮಾಡಿದವನು ಯಾವನು? ಅದಕ್ಕೆ ಈಗ ಆ ಲೇಔಟ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು. ಎಲ್ಲಿಂದ ತರ್ತೀರಾ? ರಿಸೋರ್ಸ್ ಮೊಬಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀರಾ? ಹಾಗೆ ನಾವು ಮ್ಯಾಜಿಕ್ ಮಾಡೋಕ್ಕಾಗುತ್ತಾ? ಅವೆಲ್ಲ ಬರೀ ಭಾಷಣದಲ್ಲಿ. ಅವರಿದ್ದಾಗ ಹಂಗಾದ್ರೆ ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತಲ್ಲ. 4 ವರ್ಷ ಹಿಂದೆ ಇದ್ರು ಜಸ್ಟ್ ನಮ್ಮ ವಿರೋಧ ಪಕ್ಷದವರು, ಆವಾಗ ಫ್ರೀಯಾಗಿ ಅಲ್ಲ, ಅವರು ಫ್ರೀಯಾಗಿ ಯಾಕೆ ಖಾತಾ ಮಾಡಿಕೊಡ್ಲಿಲ್ಲ?
ಯಾಕೆ ಮಾಡಿಕೊಡ್ಲಿಲ್ಲ ಹೇಳಿ? ಸುಮ್ಮನೆ ನಿಮ್ದು ಅವ್ರದ್ದು ಕೊಡುಗೆ ಏನು ಬೆಂಗಳೂರಿಗೆ? ನಾವು ಏನು ಮಾಡೋಕ್ಕೆ ಹೋದ್ರು ಎಲ್ಲದಕ್ಕೂ ಒಂದು ಕಲ್ಲು ಹಾಕೋದು. ಅವರು 4 ವರ್ಷ ಇದ್ದಾಗ ಸಾಲ್ವ್ ಮಾಡಿಬಿಟ್ಟಿದ್ದರೆ ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ, ಖಾತಾ ಪ್ರಾಬ್ಲಮ್ ಆಗಲಿ, ನಮಗೇನು ಇರ್ತಾ ಇರಲಿಲ್ಲ. ನಾವು ಸ್ವಲ್ಪ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕಾಲು ಅಲ್ಲಾಡಿಸ್ಕೊಂಡು ನಾವು ಕೂತಿರ್ತಾ ಇದ್ವಿ. ನಮ್ಗೆ ಯಾಕೆ ಬೇಕು ಇದೆಲ್ಲ ರಿಸ್ಕು? ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದಿದ್ರೆ ಕರೆಕ್ಟ್, ನಾವು ಆರಾಮಾಗಿರ್ಬೋದಾಗಿತ್ತಲ್ಲ. ಫೇರ್ ಪಾಯಿಂಟ್ ಸರ್, ಫೇರ್ ಪಾಯಿಂಟ್ ಸರ್. ಇನ್ನೊಂದು ಜನದ ವಿಷಯ ಸರ್, 60-40 ಸೈಟ್ಗಳ ಬಗ್ಗೆ ನೀವು ಒಂದಷ್ಟು ಅನೌನ್ಸ್ಮೆಂಟ್ಗಳನ್ನ ಮಾಡಿದ್ರಿ ರೀಸೆಂಟ್ಲಿ, ಒಂದಷ್ಟು ವಿನಾಯಿತಿಗಳನ್ನ ಕೊಟ್ರಿ. OC ಸಿಗದೇನೆ ಪರ್ಮನೆಂಟ್ ಆ್ಯಂಡ್ ಒಫಿಷಿಯಲ್ ಪವರ್ ಕನೆಕ್ಷನ್ ಸಿಗೋದಿಲ್ಲ. ಆದರೆ ಕನ್ಸ್ಟ್ರಕ್ಷನ್ ವೇಳೆಯಲ್ಲಿ ತೊಗೊಂಡಿರುವಂಥ ಟೆಂಪ್ರರಿ ಕನೆಕ್ಷನನ್ನೇ ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಹೈಟ್ ಕ್ರೈಟೀರಿಯಾ ಇತ್ತು ಸರ್. ಈಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೈ ರೈಸ್ ಅಂತ ಫೈರ್ ಡಿಪಾರ್ಟ್ಮೆಂಟಿಂದ ಕ್ವಾಲಿಫೈ ಆಗೋದು ಅಟ್ ದ ಹೈಟ್ ಆಫ್ 21 ಮೀಟರ್ಸ್ ಸರ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇರಬಹುದು. ಅಟ್ ದ ಸೇಮ್ ಟೈಮ್ ಇಲ್ಲಿ ನೀವು 60-40 ಸೈಟ್ನಲ್ಲಿ ಯು ಬ್ರಾಟ್ ಇಟ್ ಡೌನ್ ಟು 15 ಮೀಟರ್ಸ್. ಈ ಕನ್ಫ್ಯೂಷನ್ ಇಂದ ಕೆಲವರಿಗೆ ಇವತ್ತಿಗೂ ದೇ ಆರ್ ನಾಟ್, ಅವರು ನೀವು ಕೊಟ್ಟಂತ ಒಂದು ಲಾಭದ ಅನುಭವ ಅವ್ರಿಗೆ ಸಿಗ್ತಾ ಇಲ್ಲ ಸರ್. ಎಲ್ಲ ಇಲ್ಲೀಗಲ್ ಮಾಡೋದೇ ಜೀವನ ಶೈಲಿ ಆಗ್ಬಿಟ್ರೆ ಎಲ್ಲ ಇಲ್ಲಿಗ್ಯಾಲಿಟಿಗೂ ಎಲ್ಲಿಂದ ನಾವು ಪರಿಹಾರ ಕೊಡೋಣ? ಒಂದ್ ನಿಮಿಷ ಅಂಡರ್ಸ್ಟ್ಯಾಂಡ್ ಸರ್, ಲೆಟ್ ಮಿ ಜಸ್ಟ್ ಆಸ್ಕ್ ಯು ದಿಸ್ ಸರ್. ಜನರ ಮನಸ್ಥಿತಿನೇ ಹಂಗಿದೆಯಾ ಅಥವಾ ವ್ಯವಸ್ಥೆ ಆ ಮನಸ್ಥಿತಿನ ಹಂಗೆ ಪರಿವರ್ತಿಸ್ಬಿಟ್ಟಿದ್ಯಾ? ಅಂದ್ರೆ ಜನಕ್ಕೆ ಅವು ಕಟ್ಲಿಕ್ಕೆ ಹೋದಾಗ ಸರ್ ಕಟ್ಟಿ ಸರ್ ಇನ್ನೊಂದು ಫ್ಲೋರ್ ಸರ್, ನಾನು ಖುದ್ದು ನೋಡಿದ್ದೀನಿ ಸರ್, ನಾನು ಕೇಳಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಲೈ ಟು ಯು ಸರ್ ಟುಡೇ. ಯು ಆರ್ ಆಲ್ಸೋ ಫ್ರೀ ಫ್ಲೋಯಿಂಗ್ ವಿತ್ ಯುವರ್ ವರ್ಡ್ಸ್. ನಾನು ಸುಳ್ಳು ಹೇಳೋದಿಲ್ಲ ಸರ್. ಅಧಿಕಾರಿಗಳು ಹೇಳ್ತಾರೆ ಜೀವನದಲ್ಲಿ ಒಂದ್ಸತಿ ಕಟ್ಟಿ ಒಂದು ಫ್ಲೋರ್ ಎಕ್ಸ್ಟ್ರಾ ಅಂತಾರೆ ಸರ್. ಎಸ್, ಇದು ವ್ಯವಸ್ಥೆನೂ ಕಾರಣ ಇದಕ್ಕೆ. ಅದನ್ನ ಹೇಳೋದಕ್ಕೆ ನನ್ಗೇನು ನೀವು ನನ್ಗೆ ಪ್ರಾಂಪ್ಟ್ ಮಾಡಬೇಕಾಗಿಲ್ಲ. ಜನನು, ಆದ್ರೆ ಜನನು ಕೂಡ ನೋಡಿ, ಕಾನೂನು ಯಾವುದೇ ದೇಶದ್ದಿರಲಿ, ಸಂವಿಧಾನ ಎಷ್ಟೇ ಒಳ್ಳೇದಿರಲಿ, ಅಂಬೇಡ್ಕರ್ ಅವ್ರು ಏನು ಹೇಳಿದರು, ನೆಹರು ಅವ್ರು ಏನು ಹೇಳಿದರು, ಎ ಕಾನ್ಸ್ಟಿಟ್ಯೂಷನ್ ಈಸ್ ಓನ್ಲಿ ಆಸ್ ಗುಡ್ ಆಸ್ ದ ಪೀಪಲ್ ಹೂ ಯೂಸ್ ಇಟ್ ಅಂತ ಹೇಳಿದರು. ಏನಿಲ್ಲ, ಇಟ್ ಅಪ್ಲೈಸ್ ಟು ಯಾವುದೇ ಕಾನೂನಾಗಲಿ, ಯಾರು ಅದನ್ನು ಉಪಯೋಗಿಸ್ತಾರೆ ಅವ್ರ ಮೇಲೆ ಅವಲಂಬಿತವಾಗಿರ್ತದೆ ಆ ಕಾನೂನಿನ ಫಲ ಮತ್ತು ಅದರ ಪ್ರಯೋಜನ. ಈಗ ನಾನು ಚಾಪೆ ಹಾಕಿದರೆ ನಾನು ಚಾಪೆ ಕೆಳಗಡೆ ನುಗ್ತೀನಿ, ರಂಗೋಲಿ ಹಾಕಿದರೆ ರಂಗೋಲಿ ಕೆಳಗೆ ನುಗ್ತೀನಿ ಅಂತ ಹೇಳಿದ್ರೆ ಎಲ್ಲಿವರೆಗೂ ಇದನ್ನು ಕಾವಲು ಕಾಯಕ್ಕಾಗುತ್ತೆ? ಕಾವಲು ಕಾಯೋರು ಎದ್ದು ಹೊಲ ಮೇಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಎಲ್ಲ ಪರ್ಫೆಕ್ಟಾಗಿ ಮಿಲಾಪಿ ಆಗಿಬಿಡುತ್ತೆ. ಈ ರೀತಿಯ ವ್ಯವಸ್ಥೆ ನೋಡಿ, ಈ ಕಾವಲು ಕಾಯೋದೇ ಉದ್ಯೋಗ ಅಂದ್ಬಿಟ್ರೆ ಯಾರು ಕಾವಲು ಕಾಯ್ತೀರ? ಬೇಲಿನೇ ಎದ್ದು ಹೊಲ ಮೇದ್ರೆ ಯಾರು ಕಾವಲು ಕಾಯೋದು? ಈ ರೀತಿ ಆದರೆ ಆಗೋದಿಲ್ಲ. ನಾವು ಇದೆಲ್ಲ ಹೇಳಿದ್ರೆ ಜನಕ್ಕೆ ಸಿಟ್ಟು ಬರ್ತದೆ. ಇವರು ಯಾಕಂದರೆ ನಾನು ನಿಮ್ಮದು ತಪ್ಪು ಅಂತ ಪಾಯಿಂಟ್ ಔಟ್ ಮಾಡಿಬಿಟ್ರೆ ನಿಮಗೆ ಸಿಟ್ಟು. ನಾವೆಲ್ಲ ನಮ್ಮ ದೇಶದಲ್ಲಿ ಹೇಗೆ ನಾವು ಅಂತ ಹೇಳಿದ್ರೆ, ನಾನೇನಾದರೂ ಮಾಡಿದರೆ ಅದು ನನಗೆ ತಪ್ಪು ಅಂತ ಅನಿಸೋದೇ ಇಲ್ಲ. ಐ ಬಿಕಮ್ ಏನೋ ನೀವು ತಪ್ಪು ಅಂತ ಹೇಳ್ಬೋದು ನಂದು, ಆದರೆ ನಾನು ಪ್ರಪಂಚದಲ್ಲೇ ಬೆಸ್ಟ್ ಲಾಯರು. ನಾನು ಮಾಡಿರುವ ನಡವಳಿಕೆಯನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಾಗ ನಾನು ಬೆಸ್ಟ್ ಲಾಯರ್ ಆಗಿಬಿಡ್ತೇನೆ. ಆದರೆ ಅದೇ ನಡವಳಿಕೆ ನೀವು ಮಾಡಿದರೆ ನಾನು ಐ ಬಿಕಮ್ ದ ಬೆಸ್ಟ್ ಜಡ್ಜ್ ಇನ್ ದ ವರ್ಲ್ಡ್. ನಿನ್ನ ಮೇಲೆ ನಾನು ಪಾಸ್ ಮಾಡ್ತಾ ಇರ್ತೀನಿ ಆರ್ಡರ್ಸ್. ಅವ್ನು ನೋಡು ತಪ್ಪು 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 ಅಂತ. ನಾವು ಮಾಡಿದ ತಪ್ಪುಗಳು ನಮಗೆ ಕಾಣೋದಿಲ್ಲ. ಇದೇನಾಗಿದೆ, ವ್ಯವಸ್ಥೆ ಮತ್ತು ಜನ ಎಲ್ಲ ಬೆರೆತು ಈ ತರ ಪರಿಸ್ಥಿತಿ ಆಗಿದೆ. ಅಂದ್ರೆ ಐ ಕಮ್ ಬ್ಯಾಕ್ ಟು ದಿಸ್ ಸರ್. ಯಾಕಂದ್ರೆ ಕೆಲವರು 15 ಮೀಟರ್ಗಿಂತ ಜಾಸ್ತಿ ಕಟ್ಕೊಂಡಿರೋರು ಆಬ್ವಿಯಸ್ಲಿ ದೇ ಬಿಲ್ಟ್ ಮೋರ್ ದನ್ 4 ಫ್ಲೋರ್ಸ್. ನಾವು ಅಸ್ಯೂಮ್ ಮಾಡಬಹುದು. ನಾವು ಏನು ಹೇಳ್ತಾ ಇದ್ದೀವಿ ಅಲ್ಲ, ನಾವು ಕೊಟ್ಟಿರೋದು ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ಗೆ ನಾವು ಕೊಟ್ಟಿದ್ದೇವೆ, G+3ಗೆ. ಕರೆಕ್ಟಾ? ಕಾನೂನಲ್ಲಿದೆ, ಕಾನೂನಲ್ಲಿದೆ. ಸುಪ್ರೀಂ ಕೋರ್ಟ್ನವರು ಇದನ್ನ ನಿರ್ದಾಕ್ಷಿಣ್ಯವಾಗಿ ಇವುಗಳನ್ನೆಲ್ಲ ಒಡೆದಾಕ್ಬೇಕು ಅಂತ ರೂಲಿಂಗ್ ಕೊಟ್ಟಿದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಕೆಲವು ಕಾನೂನಲ್ಲೇ ಪರಿಹಾರ ಕೊಟ್ಟಿದ್ದೀವಿ. ನೀವು ಅದನ್ನು ಮೀರಿ ದಿನ ಬೆಳಿಗ್ಗೆ ಇವತ್ತು ನಾನು ಓಡಾಡ್ತಾ ಇರ್ತೀನಿ ಬೆಂಗಳೂರು, ಕಟ್ತಾನೆ ಇದ್ದಾರೆ, ಯಾವುದೂ ಲೆಕ್ಕ ಇಲ್ಲ. ಸುಪ್ರೀಂ ಕೋರ್ಟು ಲೆಕ್ಕ ಇಲ್ಲ, ಕಾನೂನು ಲೆಕ್ಕ ಇಲ್ಲ, ಸರ್ಕಾರನೂ ಲೆಕ್ಕ ಇಲ್ಲ, ಏನೂ ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಪೊಲಿಟಿಷಿಯನ್ ಆ ರೋಲ್ ಇಂದ ನೀವು ಹೊರಗೆ ಬಂದು ಸರ್, ಇಫ್ ಯು ಹ್ಯಾವ್ ಟು ಅನಲೈಸ್ ಈ ಒಂದು ಸೊಸೈಟಿ ಜನ, ಯಾಕಂದ್ರೆ ಸರ್ ಇವತ್ತು ಬಾಡಿಗೆ ಮನೆಗೆ ಬೇಡಿಕೆ ಇದೆ. ನಾನು ಎರಡು ಫ್ಲೋರ್ ಕಟ್ಟಿದ್ರೆ 2 ಮನೆ ಬಾಡಿಗೆ, 3ನೇ ಫ್ಲೋರ್ ಕಟ್ತೀನಿ, 3ನೇ ಫ್ಲೋರ್ ಬಾಡಿಗೆ ಬಂದೇ ಆಗಿದೆ ಜನ. ಸೊ ಈ ಗ್ರೀಡು ಮತ್ತೆ ನೀಡ್ ನಡುವಿನ ಒಂದು ಈ ಒಂದು ಜುಗಲ್ಬಂದಿನ ನೀವು ಹೇಗೆ ಗಮನಿಸಿದ್ದೀರಿ ಸರ್ ಅಕ್ರಾಸ್ ಬ್ಯಾಂಗ್ಳೂರ್? ನೀವು ಇದೆ, ನೀವು ಹೇಳೋದು ವಾಸ್ತವ, ಇವತ್ತು ನಡೀತಾ ಇರೋದೇ ಅದು. ಆದರೆ ಭೂಮಿ ತಾಯಿ ನಮಗೆ ಮನುಷ್ಯನ ಅವಶ್ಯಕತೆಯನ್ನು ಪೂರೈಸ್ಬೋದು,
ಆಸೆಯನ್ನು ತೀರಿಸ್ಬೋದು. ಆದರೆ ದುರಾಸೆ ಆಗಿಬಿಟ್ರೆ ಇವತ್ತು ನಾವು ವಾಸ ಮಾಡೋ ನಗರ ಅನಾಹುತ ಆಗುತ್ತೆ ಅಷ್ಟೇ. ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಯಾರ ಕೈಲಿ ಸಾಧ್ಯ? ಹಾಗಾದರೆ ಆ ಥರ ಒಂದು ಏನು ಕಷ್ಟದಲ್ಲಿ ಜೀವನ ಮಾಡೋದೇ ನಾವು ಅದನ್ನು ಒಪ್ಕೊಳ್ಬೇಕು. ಹಂಗಾದರೆ ನಾನು ಏನು ಬೇಕೋ ಮಾಡ್ಬೋದು, ನಾನು ಎಲ್ಲ ಕಾನೂನು ಮುರಿಬೋದು, ನಾನು ಇಷ್ಟ ಬಂದಂಗೆ 5 ಫ್ಲೋರ್ ಕಟ್ಬೋದು ಅಂತಿದ್ರೆ ಹಾಗಾದರೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ. ಯಾವ ಸರ್ಕಾರ ಬಂದರೂ ಸಾಲ್ವ್ ಆಗೋದಿಲ್ಲ. ಯಾಕಂದರೆ ಇದು ಯಾರ ಕೈಲಿ ಸಾಧ್ಯ ನನಗೂ ಗೊತ್ತಿಲ್ಲ. ಆ ಥರ ಇದ್ದ ಮೇಲೆ ಈ ಅವ್ಯವಸ್ಥೆಯಲ್ಲೇ ಬದುಕೋದನ್ನು ನಾವು ಒಪ್ಕೊಳ್ಬೇಕಷ್ಟೇ. ವ್ಯವಸ್ಥೆನ ಒಪ್ಕೋಬೇಕು. ಹೌದು, ಕರೆಕ್ಟ್ ಸರ್. ಈಗ ಮುಂಚೆ BBMP ಇದ್ದಾಗ ಐ ವಾಸ್ ಅ ಮೆಟ್ರೋ ರಿಪೋರ್ಟರ್. ಅವಾಗಲೂ ಸರ್, ಅವಾಗ ನನಗೆ ಏನು ಅನಿಸ್ತಿತ್ತು, ಹೊಣೆಗಾರಿಕೆನೇ ಇಲ್ವಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಡೆಪ್ಯೂಟ್ ಆಗಿ ಬರ್ತಾರೆ. ನಾವು ಹ್ಯಾವ್ GBA ಸರ್, ಒಂದು 3 ಲೇಯರ್ಡ್ ಗವರ್ನೆನ್ಸ್ ಸ್ಟ್ರಕ್ಚರ್ ಇದೆ, ಹಾಗೆ ಹೀಗೆ ಸರ್. ನೀವು ಏನನ್ನ ಅನುಭವಿಸ್ತಿದ್ದೀರಿ ಸರ್ ಆಸ್ ದ ಮಿನಿಸ್ಟರ್ ಆಫ್ GBA ಹೂ ಹ್ಯಾಸ್ GBA ಅಂಡರ್ ಯು? ನಿಮಗೇನು ಅನಿಸ್ತಿದೆ ಸರ್ ಇನ್ ಟರ್ಮ್ಸ್ ಆಫ್ ಆಫೀಸರ್ಸ್ ಆಟಿಟ್ಯೂಡ್, ಅವರ ಒಂದು ಹೊಣೆಗಾರಿಕೆ, ಮುಂಚೆ ಇದ್ದಂಥ ಹೊಣೆಗೇಡಿತನ ಇವಾಗ ನೀವು ಇನ್ಕಲ್ಕೇಟ್ ಅಥವಾ ಒತ್ತಾಯ ಮಾಡಿ ಅಲ್ಲಿ ಸೇರಿಸ್ತಿರುವಂಥ ಒಂದು ಹೊಣೆಗಾರಿಕೆ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್? ಏನು ವ್ಯತ್ಯಾಸ? ಈಗ ನಾನೇನು ಫಸ್ಟ್ ಟೈಮು GBA ಇದೇ ಫಸ್ಟು ನಾನು ಸರ್ಕಾರದಲ್ಲಿ ಅಧಿಕೃತ ಖಾತೆ ನಿರ್ವಹಣೆ ಅಂತೇನಿಲ್ಲ. ಇಲ್ಲಿವರೆಗೂ ಸುಮಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆದ್ರೆ ಈ ಆಡಳಿತ ಆಕಾರ ಇತ್ತಲ್ಲ ಸರ್, ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ಹೊಣೆಗಾರಿಕೆ ಉಳಿದಿದೆ ಅನ್ನೋದು ಕೂಡ ಗೊತ್ತಿದೆ. ಇದೊಂದೇ ಕಡೆ ಅಲ್ಲ, ಇಲ್ಲಿ ಸ್ವಲ್ಪ ಬೇರೆದಕ್ಕಿಂತ ವರ್ಸ್ಟ್ ಇರ್ಬೋದು, ಅದನ್ನು ಹೇಳ್ತೇನೆ. ಆದರೆ ಒಟ್ಟಾರೆ ಸರ್ಕಾರದಲ್ಲಿ ನಾನು ಸರ್ಕಾರದಲ್ಲೇ ಇದ್ದೀನಿ. ಇವತ್ತು ನಮ್ಮ ಸರ್ಕಾರ ಇದೆ, ನಾನು ಮಂತ್ರಿ ಆಗಿದ್ದೀನಿ. ಇದು ಹೇಳ್ಬೋದಾ, ನೀವು ಹೇಳ್ಬೋದಾ ಮಂತ್ರಿ ಆಗಿ ಅಂತ? ಅಸೆಂಬ್ಲಿಯಲ್ಲಿ ಹೇಳಿದಾಗಲೂ ಕೆಲವ್ರು ನನಗೆ ಟೀಕೆ ಮಾಡಿದ್ರು, ಮಿನಿಸ್ಟ್ರಾಗಿ ಹಿಂಗೆ ಹೇಳ್ತಾರೆ. ಇದು ಸತ್ಯ ಹೇಳ್ಬೇಕು ಸ್ವಾಮಿ. ಫಸ್ಟು ನಮ್ಮ ಆತ್ಮಕ್ಕೆ ಸಾಕ್ಷಿಯಾಗಿ ನಾವು ನಡ್ಕೋಬೇಕು. ಕೆಲವು ಚೌಕಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಲಿಮಿಟ್ ಒಳಗಡೆ ಮಾತಾಡಬೇಕು, ಒಪ್ಕೊಳ್ತೀನಿ. ಆದರೆ ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆ, ಅಕೌಂಟಬಿಲಿಟಿ ಇದೆ ಅಂತ ನೀವು ಹೇಳ್ತೀರಾ? ಪ್ರಾಮಾಣಿಕವಾಗಿ ಹೇಳಿ. ಇಲ್ಲ ಸರ್. ಮತ್ತು ಒಪ್ಕೊಳ್ಬೇಕು, ಇಷ್ಟು ಒಪ್ಕೊಂಡು ಅದನ್ನು ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು ಯಾವ್ಯಾವ ಹಿಂದೆ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ ಅದೇ ಪ್ರಯತ್ನ ಮಾಡಿದ್ದೇನೆ, ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ. ಎಷ್ಟು ನಮ್ಮ ಕೈಯಲ್ಲಿ ಎಲ್ಲ ಕೆಪಾಸಿಟಿ ಇರೋದಿಲ್ಲ, ಎಷ್ಟು ನಮ್ಮ ಕೈಲಿ ಸಾಧ್ಯ ಅಷ್ಟು ಸುಧಾರಣೆಗೆ ಪ್ರಯತ್ನ ಮಾಡಿದ್ದೀವಿ. ಬೆಂಗಳೂರಿನಲ್ಲೂ ಅದೇ ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಅಕೌಂಟಬಿಲಿಟಿ ಬೇರೆ ಕಡೆಗಿಂತ ಇನ್ನೂ ಸ್ವಲ್ಪ ಕಡಿಮೆ, ಇಲ್ಲಿ ಸೋರಿಕೆ ಇನ್ನೂ ಸ್ವಲ್ಪ ಜಾಸ್ತಿ. ಅದರಲ್ಲೂ ಕೂಡ ಸುಧಾರಣೆ ಮಾಡಬಹುದು. ಯಾಕೆಂದರೆ ಎಲ್ಲ ಸಿಸ್ಟಮಲ್ಲೂ ಒಂದು ಅರ್ಧ ಜನ ಒಳ್ಳೆಯವರು ಇರ್ತಾರೆ. ಅಗ್ರೀಡ್ ಸರ್. ಹೆಂಗೆ 5 ಬೆರಳಿದೆ ನಿಮ್ಮ ಮನೆಯಲ್ಲಿ, ಹೆಂಗೆ ಎಲ್ಲರೂ ಒಂದೇ ಥರ ಇರೋದಿಲ್ಲ, ಹಂಗೆ ನಮ್ಮ ಸಂಸ್ಥೆ, ನಮ್ಮ ಆರ್ಗನೈಸೇಷನ್ನು, ನಮ್ಮದು ಒಂದು ಸಂಸಾರ. ನಮ್ಮ ಸಂಸಾರದಲ್ಲೂ ಒಂದು ಅರ್ಧ ಜನ ಒಳ್ಳೆಯವರು ಇರ್ತಾರೆ, ಕೆಲಸ ಮಾಡಬೇಕು ಅನ್ನೋರು ಇರ್ತಾರೆ. ಇನ್ನೊಂದು 20% ಬಲವಂತಕ್ಕೆ ಕೆಲಸ ಮಾಡೋರು ಇರ್ತಾರೆ. ಇನ್ನೊಂದು 30% ಎಲ್ಲ ಮೀರಿದವರು ಇರ್ತಾರೆ. ಆದರೆ ಅವ್ರನ್ನ ಜೊತೆಗೆ ತಗೊಂಡೇ ನಾವು ಮಾಡಬೇಕು ಸುಧಾರಣೆ. ಅವ್ರನ್ನ ಬಿಟ್ಟು ನಾನೇನು ಮಾಡೋಕ್ಕಾಗುತ್ತೆ? ಹಂಗೇನ ನಾನು ತಿಳ್ಕೊಂಡ್ಬಿಟ್ರೆ ನನ್ನಷ್ಟು ಮೂರ್ಖ ಇನ್ನೊಬ್ಬನಿಲ್ಲ. ಅದನ್ನು ನೀವು ಜೊತೆಗೆ ತಗೊಳ್ಳೋ ರೀತಿ ಇದೆಯಲ್ಲ ಸರ್, ಅದ್ರದ್ದು ಒಂದಷ್ಟು ವಿಡಿಯೋಸ್ ನೋಡ್ತಿರ್ತೀವಿ ಸರ್ ನಾವು. ಮೊನ್ನೆನೂ ಒಂದು ನೋಡಿದೆ ಸರ್, ರೀಸೆಂಟಾಗಿ LED ಲೈಟಿಗೆ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿದ್ರಿ. ಈ ಜೊತೆಗೆ ತೊಗೊಂಡು ಹೋಗೋ ರೀತಿ ಬಗ್ಗೆನೇ ಒಂದು ಪ್ರಶ್ನೆ ಇದೆ ಸರ್. ಇವು ನಿಮ್ಮ ಅಧಿಕಾರಿಗಳನ್ನ ಯಾವುದೇ ದಯಾದಾಕ್ಷಿಣ್ಯ ಇಲ್ದೇನೆ ಅವ್ರ ಕ್ಲಾಸ್ ತಗೋತಿರ್ತೀರಿ. ಸಹಕಾರ ಅನ್ನೋದು ಅಧಿಕಾರಿ ವರ್ಗದಿಂದ ಎಷ್ಟು ಪ್ರಮುಖ, ನಿಮಗೆ ಹೇಗೆ ಸಿಗ್ತಿದೆ? ಮತ್ತು ಈಗ ನಿಮಗೆ ನೀವೇ ಹೇಳಿದಂಗೆ ಸರ್, ಇಟ್ ಇಸ್ ನಾಟ್ ಯುವರ್ ಫಸ್ಟ್ ಟೈಮ್ ಆಸ್ ಅ ಮಿನಿಸ್ಟರ್, ಬಟ್ ಈ ಬಾರಿ ನೀವು ತರಬೇಕು ಅಂತ ಹೊರಟಿರುವಂಥ ಒಂದು ಬದಲಾವಣೆ ಸರ್, ಅದರಲ್ಲಿರುವಂಥ ಸವಾಲು. ಈಗ ಲಾಸ್ಟ್ 3 ವರ್ಷದ ಅನುಭವದಲ್ಲಿ ಹೇಳೋದಾದರೆ, ಇದು ಕಂದಾಯ ಇಲಾಖೆನೂ ಸ್ವಲ್ಪ ಅವ್ಯವಸ್ಥೆ ಆಗರವಾಗಿಯೇ ಇತ್ತು. ಸಾರಿ ಟು ಇಂಟರಪ್ಟ್ ಸರ್. ಈ ಖಾತಾ ತಂದಾಗ ಸುಮಾರು ಜನಕ್ಕೆ ಬೇಸರ ಆಗೋಯ್ತು ಸರ್. ಯಾಕಂದರೆ ಆಫೀಸರ್ಸ್ ಅವ್ರಿಗಿದ್ದಂಥ ಒಂದು ಪ್ರಾಮುಖ್ಯತೆ ಏನು ಸಿಗ್ತಾ ಇತ್ತು ಮುಂಚೆ, ಅದನ್ನು ನೀವು ಕಿತ್ಕೊಂಡ್ಬಿಟ್ರಿ. ಅವ್ರು ತುಂಬ ಬೇಸರಗೊಂಡಿದ್ರು ಸರ್. ಇನ್ಫ್ಯಾಕ್ಟ್ ನನ್ನ ಹತ್ರ ಪರ್ಸ್ನಲಿ ಒಂದು ಪರ್ಸನ್ ಸೈಡ್, ಇನ್ನೇನಕ್ಕೆ ಬೇಕ್ರಿ ನಾವೆಲ್ಲ, ನಮ್ದೇನು ಇನ್ನೇನು ಕೆಲಸನೇ ಇಲ್ಲ ಅಂತ. ನಿಜ. ಕೆಲವರು ಹೇಳಿದ್ರು ಇನ್ಮೇಲೆ ಈ ಪೋಸ್ಟ್ಗೆ ಯಾಕೆ ಬೇಕು, ನಾನೆಲ್ಲಾದರೂ ಕೆಲವರು ನಮ್ಮ ಇಲಾಖೆನೇ ಬಿಟ್ಟು ಬೇರೆ ಇಲಾಖೆಗೆ ಹೊಟ್ಟೋದ್ರು ಕೆಲವರು. ಆದ್ರೇನು ಕೂಡ ಅಲ್ಲಿ ಉಳಿದವ್ರ ಕಡೆ ನಾವು ಒಳ್ಳೆ ಕೆಲಸ ಮಾಡಿಸಿದ್ವಿ. ಕೊನೆಗೆ ಆ ಇಲಾಖೆಗೆ ಒಳ್ಳೆ ಹೆಸರು ಬಂತು, ಇಲಾಖೆ ಅಧಿಕಾರಿಗಳಿಗೆ ಒಳ್ಳೆ ಹೆಸರು ಬಂತು. ಇಲಾಖೆ ಅಧಿಕಾರಿಗಳು ಜನಗಳ ಮಧ್ಯೆ ಹೋದಾಗ ಜನ ಗೌರವ ಕೊಡೋದಕ್ಕೆ ಶುರು ಮಾಡಿದರು. ಯಾರು ಮೊದಲು ಭಾಳ ಕೇವಲವಾಗಿ ಮಾತಾಡ್ತಾ ಇದ್ರು ಅವರೇನೆ ನಮ್ಮ ಇಲಾಖೆ ಅಂದರೆ ಈ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ನೋಡಿದಾಗ ಗೌರವ ಕೊಡುವಂಥ ಬದಲಾವಣೆನೂ ಆಯಿತು. ಬರೀ 3 ವರ್ಷದಲ್ಲಿ ಆ ಥರ ಬದಲಾವಣೆ ಮಾಡಿದ್ದೇವೆ. ಸೊ ಸಾಧ್ಯ ಇದೆ, 100ಕ್ಕೆ 100 ಅಲ್ಲ, 50, 60, 70 ಏನೋ ಒಂದು ಮಟ್ಟಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿನೂ ಕೂಡ ನಾವು
ಅದೇ ಥರ ಸುಧಾರಣೆ ಸಾಧ್ಯ ಇದೆ, ಯಾಕಂದರೆ ಬೇರೆ ಕಡೆ ಸುಧಾರಣೆ ಮಾಡಿದ್ದೇವೆ. ಆದರೆ ಸ್ವಲ್ಪ ಮಾತಾಡುವಾಗ ನಾನು ಕಟುವಾಗಿ ಮಾತಾಡ್ತೇನೆ ನಿಜ. ಯಾಕೆ ಅಂದರೆ ಈಗ ಏನಾಗುತ್ತೆ, ಜನಗಳ ಭಾವನೆ ಏನಿದೆ ಮತ್ತು ನಿಜವಾದ ಸಮಸ್ಯೆ ಏನಿದೆ, ಯಾರಾದರೂ ಒಬ್ಬರು ಕನ್ನಡಿ ಹಿಡಿಬೇಕಲ್ಲ ನಿಮ್ಮ ಮುಖಕ್ಕೆ. ಇಲ್ಲ ಅಂತೇಳಿದ್ರೆ ನಾನು ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡು ನಾನು ಭ್ರಮೆಯಲ್ಲೇ ನಾನು ಅದನ್ನೇ ಮುಂದುವರಿಸಿದ್ರೆ, ಎಲ್ಲ ಏನು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಹಂಕಿ ಡೋರಿ ಅಂತೇಳಿ, ಹಂಗೆ ಮುಂದುವರಿಸ್ಕೊಂಡು ಹೋದರೆ ಸಮಸ್ಯೆ ಏನೂ ಇಲ್ಲ ಅನ್ನೋ ಥರ ಭಾವನೆ ಸೃಷ್ಟಿ ಆದರೆ ಏನನ್ನ ಸಾಲ್ವ್ ಮಾಡ್ತೀರಿ, ಏನನ್ನ ಸುಧಾರಣೆ ಮಾಡ್ತೀರಿ? ಸರ್, ಬಿಫೋರ್ ಐ ಗೆಟ್ ಟು ಮೈ ಲಾಸ್ಟ್ ಸೆಕ್ಷನ್ ಆಫ್ ಕ್ವೆಶ್ಚನ್ ಸರ್, ವಿಚ್ ಇಸ್ ನಾಟ್ ಸೋ ಪೊಲಿಟಿಕಲ್, ನೀವು ಅನುಸರಿಸ್ತಿರುವಂಥ ಆಡಳಿತದ ಒಂದು ವೈಖರಿ ಮತ್ತು ಮಾನವೀಯತೆ ಸರ್, ಮನುಷ್ಯತ್ವ, ಮಾನವೀಯತೆ, ಅಂತಃಕರಣ, ಇದೆರಡರ ನಡುವಿನ ಸಮತೋಲನವನ್ನು ನೀವು ಹೇಗೆ ಕಾಪಾಡ್ಕೊಳ್ತೀರಿ? ಎರಡೂ ಇಟ್ಕೊಳ್ಳೇಬೇಕು. ನಾನೇ ಹಿಂದೆ ಅನೇಕ ಬಾರಿ ಭಾಷಣ ಮಾಡಿದ್ದೇನೆ, ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ತಾಯಿ ಹೃದಯ ಇರಬೇಕು ಅಂತ. ತಾಯಿ ಹೃದಯ ಇರಬೇಕು, ಆದರೆ ಅಲ್ಟಿಮೇಟ್ಲಿ ನಾನು ಯಾರಿಗೆ, ನಂದು ಉತ್ತರದಾಯಿತ್ವ, ಹೊಣೆಗಾರಿಕೆ ಯಾರಿಗೆ ಇದೆ? ಸಾಮಾನ್ಯ ಜನಕ್ಕೆ ಇದೆ. ಸೊ ಫಸ್ಟು ನಾನು ಅವ್ರದ್ದು. ಈಗ ನೀವು ಅಂತಃಕರಣ ಅಂತ ಹೇಳಿದ್ರೆ, ಈಗ ಒಂದು ಗಾಯ ಇದ್ದರೆ ಆ ಗಾಯಕ್ಕೆ ಮುಲಾಮ್ ಹಾಕ್ಬೋದು, ನೋಡೋದಕ್ಕೆ ಭಾಳ ಅಂತಃಕರಣ ಪೂರ್ಣ ಅಂತ ಹೇಳ್ಬೋದು ನೀವು. ಆದರೆ ಪ್ರಾಬ್ಲಮ್ಮು ನಿಮ್ಮದು ಶುಗರ್ ಇದೆ, ಶುಗರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಗಾಯ ಆಗ್ತಾ ಇದೆ. ನೀವು ಇದಕ್ಕೆ ಮುಲಾಮ್ ಹಾಕಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಮುಲಾಮ್ ಹಾಕಿ ಪಾಪ ಕ್ಲೀನ್ ಮಾಡಿಬಿಟ್ಟು ಬ್ಲ್ಯಾಂಡೆಡ್ ಹಾಕಿ ಎಲ್ಲ ಮಾಡ್ಬೋದು. ಆದರೆ ನೀವು ಶುಗರನ್ನು ಸಾಲ್ವ್ ಮಾಡಲಿಲ್ಲ ಅಂತೇಳಿದ್ರೆ, ಶುಗರ್ ಸಾಲ್ವ್ ಮಾಡಲಿಲ್ಲ ಅಂತೇಳಿದ್ರೆ ಏಯ್ ಸಕ್ಕರೆ ತಿನ್ನೋದು ನಿಲ್ಸಯ್ಯ ಅಂತ ನಾನು ನಿಮಗೆ ಕಟುವಾಗಿ ಹೇಳಬೇಕಾಗತ್ತೆ. ಸರ್, ಅಂದರೆ ನಾವು ಕಂಡಿರೋ ಹಾಗೆ ಯು ಆರ್ ಒನ್ ಆಫ್ ದ ಫಿಟೆಸ್ಟ್ ಇನ್ ಯುವರ್ ಪಾರ್ಟಿ ಆ್ಯಂಡ್ ಇನ್ ಯುವರ್ ಗೌರ್ಮೆಂಟ್ ಆಲ್ಸೋ ಸರ್. ಆಮೇಲೆ ನನಗೆ ಗೊತ್ತಿದೆ ನೀವು ಎವ್ರಿ ಮಾರ್ನಿಂಗ್ ನೀವು ವಾಕ್ ಮಾಡ್ತೀರಿ ಆ್ಯಂಡ್ ಹೇಳಿ ಸರ್. ಐ ಮೀನ್ ಇಲ್ಲ, ಮೊದಲಿಂದನೂ ಸ್ವಲ್ಪ ಏನು ಆ್ಯಕ್ಟಿವ್ ಆಗಿ ಇದ್ದು ಬಂದಿದ್ದೇನೆ. ಸೊ ವಾಕಿಂಗ್ ಅಷ್ಟೇ ಅಲ್ಲ, ನಾನು ಈಗಲೂ ಕೂಡ ನನಗೆ ರನ್ನಿಂಗ್ ಮಾಡಿದ್ರೇ ಸ್ವಲ್ಪ ನಮ್ಮದು ಈ ಪಬ್ಲಿಕ್ ಲೈಫಲ್ಲಿರುವಂಥ ಸ್ಟ್ರೆಸ್ಸು, ಟೆನ್ಷನ್ನು ಇವೆಲ್ಲ ಸ್ವಲ್ಪ ಇಳಿಬೇಕು. ನಾವು ನಾರ್ಮಲ್ಲಾಗಿ ಕೆಲಸ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನಾರ್ಮಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು ನಮ್ಮ ಕೆಲಸಕ್ಕೂ ಅಫೆಕ್ಟ್ ಆಗುತ್ತೆ. ಸ್ಟ್ರೆಸ್ಸು, ಟೆನ್ಷನ್ನು ಬೆಳ್ಕೊಂಡು ಹೋದರೆ ನಾವು ಕೆಲಸ ಮಾಡೋಕ್ಕೂ ಆಗಲ್ಲ, ಆರೋಗ್ಯ ಕೆಡುತ್ತೆ, ಅದು ಬೇರೆ. ಆದರೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ ನನಗೆ ಈ ಸ್ಟ್ರೆಸ್ಸಿಗೆ, ಟೆನ್ಷನ್ನಿಗೆ ಎಲ್ಲ ಸೊಲ್ಯೂಷನ್ ಏನಂತ ಹೇಳಿದ್ರೆ ಎಕ್ಸಸೈಸ್. ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯದ ಕನೆಕ್ಷನ್ ಏನು ಸರ್ ನಿಮ್ಮ ಜೀವನ? ಕನೆಕ್ಷನ್ ಇದೆ, ಈಗ ಇದ್ದೇ ಇರುತ್ತೆ. ನಾವು ಎಲ್ಲೋ ಒಂದು ಕಡೆ ಆರೋಗ್ಯ ಚೆನ್ನಾಗಿದ್ದರೆ ಸ್ವಾಭಾವಿಕ. ಈಗ ನನಗೆ ಸ್ಟ್ರೆಸ್ಸು, ಟೆನ್ಷನ್ ಇದು ಏನು ದೈಹಿಕ ಅಲ್ಲ, ಇದು ಮಾನಸಿಕ ತಾನೇ. ಸ್ಟ್ರೆಸ್ಸು, ಟೆನ್ಷನ್ನು ಎರಡು ಮಾನಸಿಕ ಆರೋಗ್ಯದ ಒಂದು ಸಂಕೇತ. ನನಗೆ ಫಿಸಿಕಲ್ ಎಕ್ಸಸೈಸ್ ಮಾಡಿ ಒಂದೆರಡು ಬೆವರು ಸುರಿದ್ರೆ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಟೆನ್ಷನ್ನು ಕಮ್ಮಿ ಆಗುತ್ತೆ. ಹಾಗಾಗಿ ಫಿಸಿಕಲ್ ವೆಲ್ನೆಸ್ ಈಸ್ ಕನೆಕ್ಟೆಡ್ ಟು ಮೆಂಟಲ್ ವೆಲ್ನೆಸ್. ನನಗಂತೂ ನನ್ನ ಅನುಭವದ ಹೇಳ್ತಾ ಇದ್ದೀನಿ, ನಿಮ್ಮದು ಗೊತ್ತಿಲ್ಲ ನನಗೆ, ರೈಟ್? ಸೊ ಹಾಗಾಗಿ ಎಕ್ಸಸೈಸ್ ಭಾಳ ಮುಖ್ಯ. ಆಮೇಲೆ ಕೆಲವು ಬಾರಿ ಹಿಂದೆ ಎಲ್ಲ ನಾನು ಟೈಮ್ ಇದ್ದಾಗ, ಅಂದರೆ ಮಂತ್ರಿ ಇಲ್ಲದೆ ಇದ್ದಾಗ ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ. ಹೋದರೆ ಸೈಕ್ಲಿಂಗು ಆಲ್ಮೋಸ್ಟ್ ಫುಲ್ ಡೇ ಹೋಗ್ತಾ ಇದ್ವಿ. ಎಲ್ಲೋ ಒಂದು ಅದು ಅಷ್ಟು ಲಾಂಗ್ ಡಿಸ್ಟೆನ್ಸ್ ಮಾಡಿದಾಗ ಅದು ಒಂಥರ ಮೆಡಿಟೇಷನ್ ಇದ್ದಾಗೆ. ಎಷ್ಟು ಲಾಂಗೆಸ್ಟ್ ಅಂದರೆ ಯಾವ್ದು ಸರ್ ನಿಮ್ಮದು ಸೈಕ್ಲಿಂಗ್ ಎಕ್ಸ್ಪೆಡಿಷನ್? ಹೋಗ್ತಾ ಇದ್ದೆ ನಾನು ಒಂದು ಮಿನಿಮಮ್ 120 ಕಿಲೋಮೀಟ್ರಿಂದ 200 ಕಿಲೋಮೀಟ್ರ್ವರೆಗೂ ಹೋಗ್ತಾ ಇದ್ದೆ. ಒಂದಿನ ಹೋದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ವಾಪಸ್ ಬರೋವಾಗ ಮಿನಿಮಮ್ 125. ಒಂದೊಂದು ದಿನ ವಾತಾವರಣ ಚೆನ್ನಾಗಿದೆ, ಗಾಳಿ ಕಡಿಮೆ ಇದೆ, ನನ್ನ ಫಿಸಿಕಲ್ ಕಂಡೀಷನ್ ಚೆನ್ನಾಗಿದ್ದರೆ 200ವರೆಗೂ ಹೋಗ್ತಾ ಇದ್ದೆ. ಅದು ಒಂಥರ ಮೆಡಿಟೇಷನ್ ಇದ್ದಂಗೆ. ಅದರಿಂದ ಫಿಸಿಕಲ್ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ, ಅದರ ಮೈಂಡೂ ಕೂಡ ಎಷ್ಟೋ ಕ್ಲೀನಪ್ ಆಗುತ್ತೆ. ಸೊ ಆ ತರಹ ನನಗೆ ಆಲ್ವೇಸ್ ಈ ಫಿಸಿಕಲ್ ಎಕ್ಸಸೈಸ್ ನಾನು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಬೆಟರ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗಿದೆ ನನಗಂತೂ. ನಿಮ್ಮ ಡಯಟ್ ಹೇಗಿದೆ ಸರ್? ತಂದೆಯವರ ಡಯಟ್ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿದ್ದೀರಾ ಸರ್ ನೀವು? ಹಾಗಾಗಿ ವಾಟ್ಸ್ ಯೋರ್ ಡಯಟ್ ಲೈಕ್? ನಾನು ನೋಡಿ ಸುಮ್ಮನೆ ಈ ನಮ್ಮ ಕೆಲವರು ನೋಡೋದವರು ನಮ್ಮ ಸ್ನೇಹಿತರಿಗೆ ಅವ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಇರೋದೇ ಹಿಂಗೆ,
ಮತ್ತು ನಾನೇನು ತಿನ್ನೋದಿಲ್ಲ. ಇವೆರಡೂ ಅವ್ರದ್ದು ಅಸಂಪ್ಷನ್ಸ್. ಇದರ ಹಿಂದೆ ಒಂದು ಪರಿಶ್ರಮ ಇದೆ ಅನ್ನೋದನ್ನು ಅವ್ರು ಗುರುತಿಸ್ಲಿಕ್ಕೆ ತಯಾರು. ಎಲ್ಲರೂ ಇವನೇನು ತಿನ್ನೋದೇ ಇಲ್ಲ, ಇವನು ಅದಕ್ಕೆ ಹಿಂಗಿದ್ದಾನೆ ಅಂತ. ನಾನು 3 ಹೊತ್ತು ಊಟ ಮಾಡ್ತೇನೆ. ಮಧ್ಯದಲ್ಲಿ ಕಂಪಲ್ಸರಿಯಾಗಿ 2 ಬಾರಿ ಏನಾದರೂ ಮಧ್ಯ ಸ್ನ್ಯಾಕ್ಸ್ ತಿಂದ್ರೇ ನನಗೆ. ಕಾರಲ್ಲಿ ಡಬ್ಬ ಇಟ್ಕೊಂಡಿರ್ತೀನಿ, ಏನೋ ಒಂದು ಫ್ರೂಟೋ ಏನೋ ಒಂದು ಇರುತ್ತೆ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸು ಕಂಪಲ್ಸರಿ, 3 ಹೊತ್ತು ಊಟನೂ ಕಂಪಲ್ಸರಿ ಮಾಡ್ತೇನೆ. ಅಂದರೆ ಮಿತವಾಗಿ ಹಿತವಾಗಿ ಅಂತ ಸರ್. ಇಲ್ಲ, ನನಗೆ ಎಷ್ಟು ಬೇಕೋ ಹೊಟ್ಟೆ ತುಂಬಾ ತಿಂತೇನೆ. ಮಧ್ಯಾಹ್ನ ಮುದ್ದೆ ಸಾರು ಕಂಪಲ್ಸರಿ ಇರಲೇಬೇಕು ಮಧ್ಯಾಹ್ನ ಹೊತ್ತು. ರಾತ್ರಿ ಹೊತ್ತು ಅನ್ನ ಗಿನ್ನ ತಿನ್ನೋದಿಲ್ಲ, ಬೇರೆ ಥರದ್ದು ಸ್ವಲ್ಪ ಸಲಾಡ್ ಗಿಲಾಡು ಆ ಥರ. ಸರ್ ನಿಮಗೆ ಟೈಮ್ ಎಲ್ಲಿದೆ, ಬಟ್ ಅಂದ್ರೂ ಪ್ರಶ್ನೆ ಕೇಳ್ತೀನಿ ಸರ್. ನೀವು ಚಿಲ್ ಮಾಡಕ್ಕೆ ಏನು ಮಾಡ್ತೀರಿ? ಹೌ ಡು ಯು ಅನ್ವೈಂಡ್? ಸೊ ರಿಲ್ಯಾಕ್ಸ್. ಈಗ ಸದ್ಯಕ್ಕಂತೂ ಎಕ್ಸಸೈಸ್ ಒಂದೇ ಚಿಲ್ಲಿಂಗ್. ಇಲ್ಲ ಅಂದರೆ ಬೇರೆ ನಾನು ಟ್ರೆಕ್ಕಿಂಗು ಗಿಕ್ಕಿಂಗ್ ಎಲ್ಲ ಹೋಗ್ತಾ ಇದ್ದೆ ಲಡಾಖಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ. ಈಗ ಅದಕ್ಕೂ ಟೈಮೇ ಇಲ್ಲ, ಯಾಕಂದರೆ ಒಂದು ಟ್ರೆಕ್ಕಿಂಗ್ ಹೋದರೆ 7-8 ದಿನ 9 ದಿನ ಹೋಗಬೇಕು. ಎಲ್ಲಿ ಬೆಂಗಳೂರು ಬಿಟ್ಟು 9 ದಿನ ಹೋದ್ರೆ ಅಷ್ಟೇ. ಆಮೇಲೆ ಇಲ್ಲಿ ಏನಾಗುತ್ತೋ ಸರ್, ನೀವು ಹಿಂಗೆ ಹೇಳ್ತಿದ್ದೀರಿ, ಮತ್ತೆ ನಾವು ನಿಮ್ಮನ್ನು ನೋಡ್ತಾನೆ ಇರ್ತೀವಿ ಸ್ಟೇಜ್ ಮೇಲೆ. ಮೊನ್ನೆ ನೋಡಿದೆ ಚಂದನ್ ಶೆಟ್ಟಿ ಜೊತೆ ಡ್ಯಾನ್ಸ್ ಮಾಡಿದ್ರಿ ಸರ್. ನೀವು ಚಿಲ್ ಮಾಡ್ತಾ ಇಲ್ಲ ನಾನು ಅಂತ ಹೇಳ್ತೀರಿ. ಅದು ಜನಗಳ ಡಿಮ್ಯಾಂಡ್ಗೋಸ್ಕರ, ಅವ್ರ ಆರ್ಟಿಸ್ಟ್ಗೋಸ್ಕರ. ಅದು ಬಿಟ್ಟರೆ ಸ್ವಲ್ಪ ಓದ್ತೇವೆ ಅಷ್ಟೇ, ಏನೋ ಸ್ವಲ್ಪ ಮ್ಯೂಸಿಕ್ ಕೇಳ್ತೇವೆ ಅಷ್ಟೇ. ಬಿಟ್ಟರೆ ಬೇರೆ ನನಗೆ ನಿಜವಾಗಿ ಜಾಯ್ ಅಂದರೆ ಟ್ರಾವೆಲಿಂಗು, ಟ್ರೆಕ್ಕಿಂಗು. ಆಮೇಲೆ ಸ್ವಲ್ಪ ಈ ಥರ ಸೈಕ್ಲಿಂಗ್ ಮಾಡ್ತಾಯಿದ್ದೆ, ಭಾಳ ಲೈಕ್ ಮಾಡ್ತಾಯಿದ್ದೆ. ಈಗ ಸೈಕ್ಲಿಂಗಿಗೂ 23ನೇ ಇಸ್ವಿಯಿಂದ ನಿಂತೋಗಿದೆ ಸೈಕ್ಲಿಂಗ್ ಈಗ. ಸೊ ಜವಾಬ್ದಾರಿ ಕಮ್ಮಿ ಆದರೆ ಕಾಯ್ತಾ ಇದ್ದೀನಿ ಮತ್ತೆ ಸೈಕ್ಲಿಂಗ್. ಸರ್ ಕೃಷ್ಣ ಬೈರೇಗೌಡ ಸರ್, 1 ಗಂಟೆಗಳ ಕಾಲ ಐ ಬಿಲೀವ್ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲೂ ಹಿಂಜರಿಕೆಯಿಂದ ಏನು ಮಾತಾಡ್ತಾ ಇಲ್ಲ. ಅದೇ ರೀತಿ ಈ ಇಂಟರ್ವ್ಯೂನಲ್ಲೂ ನನ್ನನ್ನು ಮತ್ತು ನನ್ನ ವೃತ್ತಿಯನ್ನು ಸೇರಿದಾಗೇ ನೀವು ಮಾತನಾಡಿದ್ದೀರಿ. ಬಟ್ ಟೀಕೆ ಅನ್ನೋದು ಇಟ್ ಇಸ್ ನೆವರ್ ಅ ಒನ್ ಸೈಡೆಡ್ ಸ್ಟ್ರೀಟ್. ಹಾಗಾಗಿ ನಾನು ಅದನ್ನು ಸ್ವೀಕರಿಸ್ತೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಟೀಕೆ ಮಾಡೋರನ್ನ ಪ್ರತಿನಿಧಿಸೋದು ಹೇಗೆ ನನ್ನ ಜವಾಬ್ದಾರಿನೋ, ಹಾಗೆ ನಿಮ್ಮನ್ನ ಪ್ರಶಂಸಿಸೋರನ್ನ ಪ್ರತಿನಿಧಿಸೋದು ನನ್ನ ಜವಾಬ್ದಾರಿ ಇದೆ. ನೀವು ಈ ಸುಧಾರಣೆ ಹಾದಿಯನ್ನು ಏನು ಹಿಡಿದಿದ್ದೀರಿ, ಇದರಲ್ಲಿ ಕನ್ನಡ ಸಮಾಜ ಇನ್ ಜನರಲ್, ಬೆಂಗಳೂರಿನ ಜನ ಇನ್ ಪರ್ಟಿಕ್ಯುಲರ್ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆ ನಿಮಗೆ ಆಲ್ರೆಡಿ ಇದೆ. ಅದನ್ನು ಮತ್ತೊಮ್ಮೆ ನಾನು ನಿಮಗೆ ದೃಢಪಡಿಸ್ತಿದ್ದೇನೆ. ಇವತ್ತಿನ ದಿನ ನೀವು ನನಗೆ ಈ ಸಮಯ ಕೊಟ್ಟಿದ್ದಕ್ಕಾಗಿ, PNS ವಿಸ್ತಾರ ಜೊತೆ ಮಾತನಾಡಿದ್ದಕ್ಕಾಗಿ ಮೆನಿ ಥ್ಯಾಂಕ್ಸ್. ನೀವು ಹೇಳಿದ್ರಿ ನಾನು 24 ಕ್ಯಾರೆಟ್ಟು ಚಿನ್ನ ಅಲ್ಲ, ಅಪರಂಜಿ ಅಲ್ಲ ಅಂತ. ಐ ಆಮ್ ನಾಟ್ ಶೋರ್ ನಿಮ್ಮನ್ನ ಹತ್ರದಿಂದ ನೋಡಿದವರು ಅದನ್ನು ಒಪ್ತಾರ ಅಂತ. ಅಟ್ಲೀಸ್ಟ್ ಕ್ಯಾರೆಟ್ ಅಂತ ಸುಮ್ಮನೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ನಾವು ನೋಡಿ, ಇವತ್ತು ಪಬ್ಲಿಕ್ ಲೈಫಲ್ಲಿ ನಾವು 24 ಕ್ಯಾರೆಟ್ ಆಗಿ ಗೋಲ್ಡ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಲೆಟ್ ಅಸ್ ಬಿ ಟ್ರೂತ್ಫುಲ್, ಪ್ರಾಕ್ಟಿಕಲ್. ಈಗ ನಾನು ಬೇರೆ ಎಲ್ಲ ಸ್ವಲ್ಪ ಬ್ಲಂಟ್ ಆಗಿ ಟ್ರೂತ್ಫುಲ್ ಆಗಿ ಮಾತಾಡ್ಬಿಟ್ಟು ಇದನ್ನು ಬಂದಾಗ ನಾನು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಕಾಂಪ್ರಮೈಸ್ ಎಲ್ಲ ಆಗ್ತೀವಿ. ಕಾಂಪ್ರಮೈಸ್ ಆಗಿ ನನ್ನನ್ನು ನಾನು ಮಾರಾಟ ಮಾಡ್ಕೊಳ್ಬಾರ್ದು ಅಷ್ಟೇ. ಭಾಳ ಟೆಂಪ್ಟಿಂಗ್ ಇತ್ತು ಸರ್ ಕ್ಯಾಬಿನೆಟ್ ಬಗ್ಗೆ ಮಾತಾಡೋದಕ್ಕೆ. ಭಾಳ ಟೆಂಪ್ಟಿಂಗ್ ಇತ್ತು ಈ ಕ್ಯಾಬಿನೆಟ್ ಗದ್ದಲದ ಬಗ್ಗೆ ಮಾತಾಡೋದಕ್ಕೆ. ಇನ್ನೊಂದು ಟೈಮ್ ಮಾತಾಡೋಣ. ಬಟ್ ಐ ನೋ ನೀವು ಅದನ್ನು ಉತ್ತರ ಕೊಡೋದಿಲ್ಲ ಇವತ್ತು. ಹಾಗಾಗಿ ಐ ಲೀವ್ ಇಟ್ ಅಟ್ ದ್ಯಾಟ್. ಕೃಷ್ಣ ಬೈರೇಗೌಡ ಅವರೇ, ಒನ್ಸ್ ಅಗೇನ್ ಮೆನಿ ಥ್ಯಾಂಕ್ಸ್ PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ, ನನ್ನ ಜೊತೆ. ಥ್ಯಾಂಕ್ ಯು ಸೋ ಮಚ್. ಸ್ವಾರಸ್ಯಕರ ಚರ್ಚೆಗಾಗಿ ಥ್ಯಾಂಕ್ ಯು ಸರ್. ಸ್ವಾರಸ್ಯಕರ ಮಾಡಿದ್ದು ನೀವು ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.